ಹಲೋ ಅತ್ತ ಕಡೆಯಿಂದ ಮಗನ ಧ್ವನಿ ಅಮ್ಮ. ಅಲ್ಲಿ ಮುಗಿತು. ಬುದ್ಧ ಮಾಯವಾಗಿ ಬಿಟ್ಟ, ನೆನಪಿನ ತೆರೆ ಒತ್ತಟ್ಟಿಗೆ ಸೇರಿಬಿಟ್ಟ. ಇದಕ್ಕಾಗಿ ನಾನು ಬುದ್ಧನಾಗಲಿಲ್ಲ. ರಾಗಿ ಮುದ್ದೆ ಮೇಲೆ ನೀವು ಎಷ್ಟು ಲೈಟ್ ಹಾಕಿದ್ರು ಅದು ಕಪ್ಪಿಗೆ ಕಾಣೋದು, ಬೆಳ್ಳಕ್ ಕಾಣಲ್ಲ ಅಂತ. ಇಂಗ್ಲೆಂಡ್ ನಲ್ಲಿ ಇದ್ಕೊಂಡು ಇಂಗ್ಲೆಂಡಿನ ಜೀವನವನ್ನ ಕನ್ನಡದಲ್ಲಿ ನಮಗೆ ಕಟ್ಕೊಟ್ಟಿದ್ದಾರೆ. ಬೇರೆಯವರ ಎಲ್ಲರಂತೆ ನನಗೂ ಕನಸಿತ್ತು, ಓ ಇಂಗ್ಲೆಂಡ್ ಅಥವಾ ಅಮೆರಿಕ ದೇಶಗಳಲ್ಲಿ ರಸ್ತೆಗಳಲ್ಲಿ ಹಣ ಸುರಿತಾ ಇರುತ್ತೆ. ಇಂಗ್ಲೆಂಡ್ ನಲ್ಲಿ ಇದ್ಕೊಂಡು ನೀವು ಭಾರತೀಯತೆಯನ್ನ ಕಾಣ್ಲಿಕ್ಕೆ ಪ್ರಯತ್ನ ಪಟ್ಟ. ಓ ಇವರು ನಮ್ ತರನೇ ಇದಾರಪ್ಪ, ಇವರೇನು ನಮ್ಮ ದೇಶಕ್ಕಿಂತ ಭಿನ್ನವಾಗೇನಿಲ್ಲ. ಅವರು ಟಿಶ್ಯೂನ ಯೂಸ್ ಮಾಡ್ತಾರೆ ಸ್ವಾಮಿ. ಯಾತಕ್ಕೆ? ಅವರು ತಣ್ಣೀರ್ ಬಳಸಕ್ಕಾಗಲ್ಲ, ಅಷ್ಟು ಕೊರಿತಾ ಇರುತ್ತೆ. ಅಲ್ಲಿ ಭಾರತೀಯ ಉಡುಪನ್ನ ಹೇಗ್ ನೋಡ್ತಾರೆ? ಅದನ್ನ ಒಂದು ಲಕ್ಸುರಿ ಅಂತ ನೋಡ್ತಾರೆ. ಕೆಲಸ ಸಿಕ್ಕಿದ ಮೇಲೂ ಅನುಭವಿಸಬೇಕಾಗಿ ಬಂದದ್ದು ಅವರಿಗೆ. ಇನ್ನೂ ಯುವಕರಿಗೆ ನಮ್ಮ ಪಾಕಿಸ್ತಾನದವ್ರನ್ನ ಕಂಡ್ರೆ ಅಥವಾ ಭಾರತದವ್ರನ್ನ ಕಂಡ್ರೆ ಅಷ್ಟಾಗಿ ಆದರೆ ಇರ್ಲಿಲ್ಲ. ನೀವು ಈಗ ನಾವು ಭಾರತಕ್ಕೆ ಆಗಾಗ ಬರ್ತಾ ಇರ್ತೀರಾ, ಈ ಭೇಟಿ ಹೇಗೆ ಅನ್ನಿಸ್ತದೆ ನಿಮಗೆ? ಭಾರತೀಯರು ಪಡ್ತಾ ಇದ್ದ ತೊಂದರೆಯನ್ನ ನಿವಾರಿಸೋದಕ್ಕೆ ನಾನು ಪ್ರಯತ್ನ ಪಟ್ಟೆ. ನಿಮ್ಮ ಬೇರೆ ಕೃತಿಗಳಿಗೆ ಅನುವಾದಗಳನ್ನ ಮಾಡಿದ್ದೀರಿ. ಅನುವಾದಗಳ ಬಗ್ಗೆ ಮಾತಾಡೋದಾದ್ರೆ ಅದು ಹೇಗೆ, ಯಾವ ರೀತಿಯಾಗಿ ಮಾಡಿದ್ರಿ ಅಂತ ಹೇಳಿ. ವರ್ಡ್ಸ್ವರ್ತ್ ಬರ್ದಿರ್ತಕ್ಕಂಥ ಕೆಲವು ಪದ್ಯಗಳನ್ನ ನೋಡಿದಾಗ ಇದನ್ನ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ. ಇದು ನನಗಾಗಿ ನನ್ನ ಯಜಮಾನ್ರು ನಾನು ಹೋದಾಗ ತಂದುಕೊಟ್ಟ ಕಾರು, ಅದು ನನಗೆ ತಂದುಕೊಟ್ಟ ಬವಣೆ, ನಗೆ ಬರಹಗಳ ಸಂಕಲನ, ನಾನು ಮತ್ತು ನನ್ನವರ ಸ್ಪೀಟಿ ಆಯ್ತು. ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ ಜೊತೆ ಅನಿವಾಸಿ ಭಾರತೀಯರು ಅಂತಾನೆ ಹೇಳ್ಬೋದು. ಇವರು 40 ವರ್ಷಗಳ ಕಾಲ ಇಂಗ್ಲೆಂಡ್ನಲ್ಲಿ ವಾಸ ಮಾಡಿದ್ದಾರೆ. ಇಂಗ್ಲೆಂಡ್ನಲ್ಲಿ ವಾಸ ಮಾಡಿದ್ದು ವಿಶೇಷ ಅಲ್ಲ, ಅಲ್ಲಿದ್ಕೊಂಡು ಸಾಮಾನ್ಯವಾಗಿ ಜನರು ಹೇಗೆ ಅಂತ ಹೇಳಿದ್ರೆ ಇಂಗ್ಲೆಂಡ್ನಲ್ಲಿ ಇದ್ಕೊಂಡು ಭಾರತದ ಬಗ್ಗೆ, ಇಲ್ಲಿನ ಬಗ್ಗೆ ಅಥವಾ ಇಲ್ಲಿಯ ತವರು ನೆಲದ ಬಗ್ಗೆ ಬರೆಯೋದನ್ನು ನಾವು ನೋಡ್ತೇವೆ. ಆದರೆ ಇವರು ಹಾಗಲ್ಲ, ಇಂಗ್ಲೆಂಡ್ನಲ್ಲಿ ಇದ್ಕೊಂಡು ಇಂಗ್ಲೆಂಡಿನ ಜೀವನವನ್ನ ಕನ್ನಡದಲ್ಲಿ ನಮಗೆ ಕಟ್ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ನಾವು ಅಲ್ಲಿಗೆ ಹೋಗ್ತೇವೆ ಅಂತ ಹೇಳಿದ್ರೆ ಇವರ ಪುಸ್ತಕ ಒಂದು ರೀತಿ ಗೈಡ್ ಇದ್ದ ಹಾಗೆ. ಇದನ್ನು ಹಿಡ್ಕೊಂಡು ಹೋದ್ರೆ ನಾವು ಅಲ್ಲಿ ಹೇಗೆ ಪ್ರಯಾಣ ಮಾಡ್ಬೋದು, ಯಾವ್ರ ಜೊತೆ ಹೇಗೆ ಮಾತಾಡ್ಬೋದು ಅನ್ನೋದನ್ನ ತಿಳ್ಕೊಬೋದು. ಈ ರೀತಿ ಒಂದು ಬಿಳಿಯರ ಜೀವನ ಅಂತ ಹೇಳಿ ಒಂದು ಬರೆದಿದ್ದಾರೆ. ಈ ಕೃತಿಯ ಜೊತೆಗೆ ಇವರ ಬರವಣಿಗೆ ಹೀಗೆ ಸುತ್ತಮುತ್ತ ಮಾತಾಡ್ತಾ ಬರೋಣ. ಸ್ವಾಗತ ಮ್ಯಾಮ್. ಸತ್ಯವತಿ ಮೂರ್ತಿ ಅವರೇ ನಮಸ್ಕಾರ. ಇವತ್ತು ವಿಶೇಷವಾಗಿ ನಾನು ಅದು ಆರಂಭದಲ್ಲೇ ಹೇಳಿದೆ, ನಿಮ್ಮ ಈ ಇಂಗ್ಲೆಂಡ್ನಲ್ಲಿ ಇದ್ಕೊಂಡು ಕನ್ನಡದಲ್ಲಿ ಅಥವಾ ಆ ಜೀವನವನ್ನು ಕನ್ನಡದಲ್ಲಿ ಕಟ್ಕೊಡ್ಬೇಕು ಅಂತ ಯಾಕೆ ಅನ್ನಿಸ್ತದು? ಮೊಟ್ಟ ಮೊದಲನೇದಾಗಿ ಇಂಗ್ಲೆಂಡ್ಗೆ ಹೋಗುವುದಕ್ಕೆ ಮುಂಚೆ ನನಗೆ ಬೇರೆಯವರ ಎಲ್ಲರಂತೆ ನನಗೂ ಕನಸಿತ್ತು, ಓ ಇಂಗ್ಲೆಂಡ್ ಅಥವಾ ಅಮೆರಿಕ ದೇಶಗಳಲ್ಲಿ ರಸ್ತೆಗಳಲ್ಲಿ ಹಣ ಸುರಿತಾ ಇರುತ್ತೆ, ಆರಿಸ್ಕೊಂಡ್ಬಿಡ್ಬೋದು ಅಂತ. ಸೊ ಆ ತರಹ ಕನಸನ್ನ ಕಟ್ಕೊಂಡು ಅಲ್ಲಿಗೆ ಹೋದವಳು. ಅಂದ್ರೆ ಅಲ್ಲಿರೋರೆಲ್ಲ ತುಂಬಾ ಒಳ್ಳೆ ಇದ್ರಲ್ಲಿ ಇರ್ತಕ್ಕಂಥವ್ರು, ಸ್ಥಿತಿಗತಿಲಿ ಇರ್ತಕ್ಕಂಥವ್ರು, ತುಂಬಾ ಚೆನ್ನಾಗಿದ್ದಾರೆ ನೋಡಕ್ ಬೇರೆ ಅಂತ ಎಲ್ಲ ಬೇಕಾದಷ್ಟು ಕಲ್ಪನೆಗಳಿತ್ತು. ಆದ್ರೆ ಅಲ್ಲಿ ಒಳಹೊಕ್ಕು ನೋಡಿದಾಗ ನನಗೆ ಬೇಕಾದಷ್ಟು ಜನರನ್ನ ಭೇಟಿ ಮಾಡ್ತಕ್ಕಂಥ ಸಂದರ್ಭ ಸಿಕ್ತು. ಅವರನ್ನ ವಿಚಾರಿಸ್ತಾ ಹೋದೆ, ಪ್ರಶ್ನೆಗಳನ್ನ ಮಾಡ್ತಾ ಹೋದೆ. ಆಗ ಅವರ ಜೀವನದ ಒಳ ದೃಶ್ಯ ಕಣ್ಣಿಗೆ ಕಾಣಿಸ್ತು, ಏನಾಗ್ತಾ ಇದೆ ಅಂತ. ಅವರು ನಮಗಿಂತ ಭಿನ್ನವಾಗಿ ಏನಿಲ್ಲ. ಅವರು ನಮ್ಮಷ್ಟೇ ಮೂಢನಂಬಿಕೆಗೆ ಒಳಗಾಗಿರೋರು, ನಮ್ಮಷ್ಟೇ ಕಷ್ಟಗಳನ್ನ ಎದುರಿಸಿರೋರು, ನಮ್ಮಷ್ಟೇ ಸಾಮಾನ್ಯ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ನಾವು ಏನ್ ಮಾಡ್ತೀವಿ ಅಂದ್ರೆ ಹೊರದೇಶಕ್ಕೆ ಹೋದಾಗ ಎಲ್ಲೋ ಎತ್ತರದ ಮಟ್ಟದಲ್ಲಿ ಇರ್ತಕ್ಕಂಥ ಯಾರೋ ಒಂದು ಅಧಿಕಾರಿಯನ್ನು ಅಥವಾ ಒಳ್ಳೆಯ ವೇಷಭೂಷಣದಿಂದ ಇರ್ತಕ್ಕಂಥವರನ್ನು ನೋಡಿರ್ತೀವಿ. ಅವರನ್ನೇ ಕಲ್ಪನೆ ಇಟ್ಕೊಂಡ್ಬಿಟ್ಟು ಅದಷ್ಟೇ ಇಂಗ್ಲಿಷ್ ಸಮಾಜ ಅಂತ ತಿಳ್ಕೊಂಡಿರ್ತೀವಿ. ಇಲ್ಲ, ನಮ್ಮಲ್ಲೂ ಆಗ್ಬೇಕಾದ್ರೆ ನಮ್ಮವ್ರನ್ನ ಬೇಕಾದ್ರೆ ಅದೇ ರೀತಿ ಕಳಿಸಬಹುದು. ಹಾಗೆ ಮಾಡಲ್ಲ ನಾವು. ನಮ್ಮ ದೇಶವನ್ನು ತೋರಿಸುವಾಗ ಬಡತನವನ್ನು ತೋರಿಸ್ತೀವಿ, ಅವರ ದೇಶವನ್ನು ತೋರಿಸುವಾಗ ಬರೀ ಅವರನ್ನ ತೋರಿಸ್ತೀವಿ. ಆದ್ರಿಂದ ಅದು ಕಲ್ಪನೆ ತಪ್ಪು. ಅವರು ನಮ್ಮ ಥರನೇ ಇದ್ದಾರೆ ಅನ್ನೋದನ್ನ ನಮ್ಮ ಭಾರತೀಯರು ಮೊದಲು ತಿಳ್ಕೊಳ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅದನ್ನು ತಿಳ್ಕೊಳ್ಬೇಕು. ಎರಡನೇದಾಗಿ ಒಂದು ಆಕರ್ಷಣೆ ಇದೆ. ಹೊರದೇಶದಲ್ಲಿ ಹೋಗಿ ನೆಲೆಸ್ಬಿಟ್ರೆ ನನಗೆ ತುಂಬಾ ಅನುಕೂಲ ಆಗ್ಬಿಡತ್ತೆ, ನನಗೊಂದು ಯಾವುದೋ ಒಂದು ಸ್ಥಿತಿ ಸಿಕ್ಬಿಡುತ್ತೆ, ಒಂದು ಇದು ಸಿಕ್ಕತ್ತೆ, ಗ್ರೇಡ್ ಸಿಗತ್ತೆ. ನಾ ಇಂಗ್ಲಿಷ್ ಶಬ್ದ ಬಳಸಬಾರ್ದು ಅಂತ ಹೇಳಿ ನೋಡ್ತಾ ಇದ್ದೆ. ಹಾಗಾಗಿ ಆ ಅಭಿಪ್ರಾಯ ಹೋಗ್ಬೇಕು. ಇಂಗ್ಲೆಂಡ್ಗೆ ಅಥವಾ ಅಮೆರಿಕಾಗೆ ಹೋಗಿ, ಬೇರೆ ಯಾವುದೇ ಹೊರದೇಶಕ್ಕೆ ನೀವು ಹೋಗಿ ಓದಿ, ವಿದ್ಯಾಭ್ಯಾಸ ಮಾಡಿ, ಕೆಲಸ ಮಾಡಿ, ಬೇಕಾದ್ರೆ ದುಡ್ಡು ಸಂಪಾದನೆ ಮಾಡಿ, ಎಲ್ಲ ಮಾಡಿ, ಆದ್ರೆ ಅಲ್ಲೇ ಇರ್ತೀನಿ ಅಂತಕ್ಕಂಥ ಹಠ ಮಾಡಬೇಡಿ. ಯಾಕೆಂದ್ರೆ ನೀವು ಯಾವತ್ತೂ
ಹೊರದೇಶದವರಾಗಕ್ಕಾಗಲ್ಲ. ಹೌದು. ನೀವು ಭಾರತೀಯರೇ, ನೀವು ಕನ್ನಡಿಗರೇ, ನೀವು ಇಷ್ಟರಲ್ಲೇ ಉಳ್ಕೊಳ್ತೀರಿ ಹೊರತು ಅವರು ನಿಮ್ಮನ್ನ ಅವರ ಸಮಾಜದೊಳಕ್ಕೆ ಖಂಡಿತವಾಗಿಯೂ ಸೇರಿಸಲ್ಲ. ಅಂದ್ರೆ ಈಗ ನನ್ನ ಪ್ರಶ್ನೆ, ಇಂಗ್ಲೆಂಡ್ ನಲ್ಲಿ ಇದ್ಕೊಂಡು ನೀವು ಭಾರತೀಯತೆಯನ್ನ ಕಾಣ್ಲಿಕ್ಕೆ ಪ್ರಯತ್ನ ಪಟ್ರ, ಅಂದ್ರೆ ಇಂಗ್ಲೆಂಡಿನವರಲ್ಲಿರುವ ಭಾರತೀಯತೆ ಏನು ಅನ್ನೋದನ್ನ ಕಾಣ್ಲಿಕ್ಕೆ ಪ್ರಯತ್ನ ಪಟ್ರ, ಅಲ್ಲ ಇಂಗ್ಲೆಂಡ್ನವರ ಬದುಕು ಏನು ಅನ್ನೋ ಇಂಗ್ಲೆಂಡಿನವರ ಬದುಕು ಏನು ಅನ್ನೋದನ್ನ ಭಾರತೀಯರಿಗೆ ತೋರಿಸಿಕೊಟ್ಟು ಅವರು ಇದರಿಂದ ಏನನ್ನ ಕಲಿಬೇಕು, ಇವರು ನಮ್ಮ ಥರನೇ ಇದಾರಪ್ಪ, ಇವರೇನು ನಮ್ಮ ದೇಶಕ್ಕಿಂತ ಭಿನ್ನವಾಗೇನಿಲ್ಲ ಅಂತಕ್ಕಂಥದ್ದು ಇವರ ತಿಳುವಳಿಕೆಗೆ ಬರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಇಂಗ್ಲಿಷ್ನವರಿಂದ ಬೇಕಷ್ಟು ಕಲ್ತಿದೀವಿ ನಾವು. ಕೆಟ್ಟದ್ದನ್ನೆಲ್ಲ ಕಲ್ತಿದೀವಿ, ಅದು ಬೇರೆ ವಿಚಾರ. ಒಳ್ಳೇದು ಬೇಕಷ್ಟಿದೆ ಅವ್ರ ಹತ್ರ, ಅದನ್ನ ಕಲ್ತಿದೀವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮಿಂದ ಅವರು ಕಲ್ತಿದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಸಂಸ್ಕೃತಿ ಎಷ್ಟು ದೊಡ್ಡದಾಗಿದೆ, ಎಷ್ಟು ಗೌರವಯುತವಾಗಿದೆ, ಅದರಿಂದ ಅವ್ರಗಳಲ್ಲಿ ಎಷ್ಟೊಂದು ಕಲ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ರೆ ನಮಗೆ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಭಾಷೆ ಬಗ್ಗೆ, ನಮ್ಮ ಇರಸರಿಕೆ ಬಗ್ಗೆ ನಮಗೆ ಸಂತೋಷ ಆಗುತ್ತೆ. ಎಲ್ಲಿ ಹೋದ್ರೂ ಈಗ ಪ್ಯಾಂಟು ಶರ್ಟು ಹಾಕೊಂಡು ಹೋಗೋದಾಗ್ಲಿ, ಅಥವಾ ಹೆಣ್ಣು ಮಕ್ಕಳ ಉಡುಗೆ ತೊಡುಗೆನಲ್ಲಿ ಭೇದ ಭಾವ ಉಂಟಾಗಿರ್ತಕ್ಕಂಥದ್ದಾಗ್ಲಿ, ಅಥವಾ ಅವರಂತೆ ಈಗಂತೂ ತೀರಾ ಇತ್ತೀಚೆಗೆ ಅವರ ಕುಡಿತದ ಪ್ರಭಾವ ಇಲ್ಲಿ ಜಾಸ್ತಿ ಆಗಿರೋದಾಗ್ಲಿ, ಇದೆಲ್ಲ ಯಾತಕ್ಕೆ ಅಂದ್ರೆ ಅವರನ್ನ ಅನುಕರಿಸ್ಬಿಟ್ರೆ ನಾವು ದೊಡ್ಡವರಾಗ್ತೇವೆ ಅಂತ. ಅವರು ಟಿಶ್ಯೂನ ಯೂಸ್ ಮಾಡ್ತಾರೆ ಸ್ವಾಮಿ, ಯಾತಕ್ಕೆ? ಅವರು ತಣ್ಣೀರ್ ಬಳಸಕ್ಕಾಗಲ್ಲ, ಅಷ್ಟು ಕೊರಿತಾ ಇರುತ್ತೆ. ಅವರು ಟಾಯ್ಲೆಟ್ ನಲ್ಲಿ ಕೂತ್ಕೊಂಡು ಟಿಶ್ಯೂ ಯೂಸ್ ಮಾಡೋದಾಗ್ಲಿ, ಉಪಯೋಗಿಸೋದಾಗ್ಲಿ, ಅಥವಾ ಟೇಬಲ್ ಮೇಲೆ ಕೂತ್ಕೊಂಡು ಟಿಶ್ಯೂ ನಲ್ಲಿ ಕೈ ಒರೆಸ್ಕೊಂಡು ಕೈ ತೊಳ್ಕೊಳ್ದೇನೆ ಬರೋದಾಗ್ಲಿ, ಇದೆಲ್ಲ ಯಾತಕ್ಕೆ ಅಂದ್ರೆ ಅಲ್ಲಿ ತಣ್ಣೀರನ್ನ ಮುಟ್ಟಕ್ಕಾಗಲ್ಲ, ಅಷ್ಟು ತಣುಪಿರತ್ತೆ. ಅದರಿಂದ ಹೇಗಾದ್ರೂ ಇದಾಗ್ಬೇಕು ಅವ್ರಿಂದ. ಮತ್ತೆ ಜೊತೆಗೆ ಬಿಯರನ್ನ ಕುಡಿಯೋದಕ್ಕೆ ಶುರು ಮಾಡಿದ್ರು. ಯಾತಕ್ಕೆ? ಅಲ್ಲಿ ಹವಾಮಾನ, ಅಲ್ಲಿಯ ತಣುಪಿದೆಯಲ್ಲ, ಆ ತಣುಪಿಂದ ಹೊರಗೆ ಬರ್ಬೇಕಾದ್ರೆ ದೇಹದೊಳಗೆ ಏನಾದ್ರೂ ಬಿಸಿ ಆಗ್ಬೇಕು, ಅದಕ್ಕೋಸ್ಕರವಾಗಿ ಅದನ್ನ ಅಭ್ಯಾಸ ಮಾಡ್ಕೊಂಡ್ರು. ಹಾಗೆ ಅವರು ಅನಿವಾರ್ಯತೆಗೆ ಒಳಗೊಂಡು, ಯಾವಾಗ್ಲೂ ನಾವು ಅದನ್ನೇ ಹೇಳ್ತೀವಿ, ನಮಗೇನು ಅಗತ್ಯ ಇರುತ್ತೋ ಅದಕ್ಕೆ ತಕ್ಕಂತೆ ಮನುಷ್ಯ ರೂಢಿಸ್ಕೊಳ್ತಾ ಹೋಗ್ತಾನೆ. ಹಾಗೆ ಅವರು ಪ್ರತಿಯೊಂದನ್ನು ಗಮನಿಸ್ತಾ ಹೋಗಿ ಒಂದೊಂದು ಅಭ್ಯಾಸನು, ಅವರು ತಟ್ಟೆಯಲ್ಲಿ ಊಟ ಮಾಡೋದಕ್ಕೆ ಬದಲು ಚಮಚ ತಟ್ಟೆ ಇದನ್ನ ಫೋರ್ಕ್ನ ಇಟ್ಕೊಂಡು ಯಾಕೆ ಊಟ ಮಾಡ್ತಾರೆ? ಕೈಯಲ್ಲಿ ಊಟ ಮಾಡಿದ್ರೆ ಕೈ ತೊಳ್ಕೊಳಕ್ಕಾಗಲ್ಲ. ಸೊ ಈ ತರ ಇಲ್ಲ, ಬೇಕಾದಷ್ಟಿದೆ ಅವರಲ್ಲೂ. ಅದನ್ನ ನಾವು ಗಮನಿಸ್ಬೇಕು. ಅವರಂತೆ ಆಗ್ಬೇಕು ಅನ್ನೋದಕ್ಕಿಂತ ನಮ್ಮಂತೆ ಅವರನ್ನ ಯಾಕೆ ಆಗಿಸ್ಬಾರದು ಅಂತಕ್ಕಂಥ ಇದು ಬರ್ಬೇಕು ನಮ್ಗೆ. ನೀವೀಗ ಹೇಳೋದ್ರಲ್ಲಿ ನನಗನ್ಸಿದ್ದು, ಅವ್ರು ಇಲ್ಲಿ ಬಂದು ಆಳ್ವಿಕೆ ಮಾಡಿ ಹೋದವರು, ವಸಾಹತುಶಾಹಿತ್ವಕ್ಕೆ ನಮ್ಮನ್ನು ಒಳಪಡಿಸಿದವರು, ಆ ಪ್ರಭಾವ ಅಲ್ಲಿ ನಿಮಗೆ ಕಾಣ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಇಲ್ಲಿಂದ ಬರೀ ಆಳ್ವಿಕೆ ಅಲ್ಲ, ಇಲ್ಲಿಯ ಸಂಸ್ಕೃತಿ, ಅದನ್ನ ಅವರು ಅಲ್ಲಿ ಹೇಗೆ ಅಂದ್ರೆ ಪರ್ಯಾಯವಾಗಿ ಹೇಗೆ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದೇನಾರು? ಅಯ್ಯೋ, ವಿಕ್ಟೋರಿಯಾ ಕಾಲದಿಂದಾನು ನಮ್ಮಲ್ಲಿ ಇರ್ತಕ್ಕಂಥ ಅಡಿಗೆ ಆಗ್ಲಿ ಅಥವಾ ನಮ್ಮ ಸಂಸ್ಕೃತಿ ಆಗ್ಲಿ ಅವರಿಗೆ ಹೆಚ್ಚು ಪ್ರಭಾವ ಬೀರಿದೆ. ನಮ್ಮವರನ್ನೇ ಅಡಿಗೆಯವರನ್ನಾಗಿ ಇಟ್ಕೊಳ್ತಾ ಇದ್ರು, ಅಷ್ಟು ಇಷ್ಟ ಅವರಿಗೆ ನಾವು ಮಾಡ್ತಾ ಇದ್ದಂತಹ ಅಡಿಗೆ. ಅಲ್ಲ, ಅವರು ಬಂದದ್ದೇ ಮಸಾಲ ಪದಾರ್ಥವನ್ನ ಅರಸಿ, ಆಹಾರ ಸಂಸ್ಕೃತಿ ಅಲ್ಲದೆ ಬೇರೆ ಏನಾದ್ರೂ ನಿಮಗೆ ಕಾಣ್ಲಿಕ್ಕೆ ಬರ್ತಾ ಬರ್ತಾ ನಮ್ಮ ಸೀರೆಗಳಿದೆಯಲ್ಲ, ಆ ಸೀರೆಗಳನ್ನ ಅವರು ಉಡೋದಕ್ಕೆ ಪ್ರಯತ್ನ ಪಡ್ತಾರೆ. ಹಿಂದೂ ಯಾವುದೇ ಒಂದು ಸಮಾರಂಭ ನಡೆದ್ರೆ ಅಲ್ಲಿ ಬಂದು ಅವರ ಜೊತೆಲಿ ಭಾಗವಹಿಸಿ ಅವ್ರ ಥರಾನೇ ವೇಷ ಹಾಕೊಂಡು ಇರೋದಕ್ಕೆ ಪ್ರಯತ್ನ ಪಡ್ತಾರೆ, ಇಷ್ಟ ಪಡ್ತಾರೆ. ನಮ್ಮಂತೆ ದೇವಸ್ಥಾನಗಳಿಗೆ ಬರ್ತಾರೆ. ಅದರಲ್ಲೂ ಯೋಗ, ನಮ್ಮ ಯೋಗ ಅಲ್ಲಿ ಬಹಳ ಪ್ರಚಲಿತವಾಗಿದೆ ಇಂಗ್ಲಿಷ್ನವರಲ್ಲಿ. ತೀರಾ ಇತ್ತೀಚೆಗೆ ನನ್ನ ಮನೆಯಲ್ಲಿ ನಾನು ಏನೋ ಒಂದು ಕೆಲಸ ಮಾಡಿಸ್ಬೇಕಾಯ್ತು, ಒಬ್ಬನಿಗೆ ಫೋನ್ ಮಾಡಿದೆ. ಆಗ ಆ ಮನುಷ್ಯ ಹೇಳಿದ್ದು, ಮೇಡಮ್, ನಂದು ಐ ಹ್ಯಾವ್ ಗಾಟ್ ಸಮ್ ಯೋಗ ಟು ಡೂ ಫಸ್ಟ್ ಅಂಡ್ ಐ ಫಿನಿಶ್ ದಟ್ ಅಂಡ್ ದೆನ್ ಐ ಟಾಕ್ ಟು ಯು ಅಂದ. ನನಗೆ, ನಾನು ಅಲ್ಲಿ ಕೂತ್ಕೊಂಡು ನಾನು ಯೋಗ ಮಾಡ್ತೀನೋ ಇಲ್ವೋ, ಆದ್ರೆ ಇಂಗ್ಲಿಷ್ನವನು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದಾನೆ. ಅಂಥವ್ರು ಬಹಳಷ್ಟು ಜನ ಇದ್ದಾರೆ. ನಮ್ಮ ಸಂಸ್ಕೃತಿ ಬಗ್ಗೆ ಆದರ ಇರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಅಲ್ಲಿ ಇಂಗ್ಲೆಂಡ್ಗಳ ಉಡುಗೆ ತೊಡುಗೆಗಳನ್ನ ನಾವಿಲ್ಲಿ ಹಾಕಿದಾಗ ಲೈಟ್ ಅನ್ನೋ ರೀತಿ, ಅಂದ್ರೆ ನಾವು ಒಂದು ಸ್ಟ್ಯಾಂಡರ್ಡ್ ಅನ್ನೋ ರೀತಿ ನೋಡುವ ಸಂಪ್ರದಾಯ ಇಲ್ಲಿದೆ. ಅಲ್ಲಿ ಭಾರತೀಯ ಉಡುಪನ್ನ ಹೇಗ್ ನೋಡ್ತಾರೆ ಅಂದ್ರೆ ಅದನ್ನ ಒಂದು ಲಕ್ಸುರಿ ಅಂತ ನೋಡ್ತಾರೆ. ಅವರಿಗೆ ತುಂಬಾ ಖುಷಿ ಆ ಭಾರತೀಯ ಸಂಸ್ಕೃತಿಯ ಉಡುಗೆ ತೊಡುಗೆಗಳನ್ನ ಹಾಕೋದಿಕ್ಕೆ. ಈ ಇತ್ತೀಚೆಗೆ ನೀವು ನೋಡಿರ್ಬೋದು ಅಂಗಡಿಗಳಲ್ಲೂ, ಈ ನಮ್ಮ ಉತ್ತರ ಭಾರತದೇ ಆಗಿರ್ಲಿ, ಅದು ಈ ಚೂಡಿದಾರು ಅಥವಾ ಇನ್ನೊಂದು ಎಲ್ಲ ಇದೆಯಲ್ಲ, ಅವುಗಳೆಲ್ಲ ಬರ್ತಾ ಇದೆ. ಒಂದು ವಿಶೇಷವಾದ ಒಂದು ಆಕೃತಿಯನ್ನು ಕೊಟ್ಕೋತಾರೆ, ಇನ್ನೊಂದು ಮಾಡ್ತಾರೆ. ಆದ್ರೆ ಎಲ್ಲ ಇಂಗ್ಲಿಷರು ಹಾಕೊಂಡು ಬರೋದು ಅದೇ ತರ ಇರುತ್ತೆ. ಅಲ್ಲಿ ಬೇಸಿಗೆಗೆ
ತುಂಡು ಬಟ್ಟೆಯನ್ನು ಹಾಕೋದು ಅದೊಂದು ಅಭ್ಯಾಸ ಆಗಿದೆ. ಹಾಗಂತ ಹೇಳಿ ಅವರು ಬರೀ ಪ್ಯಾಂಟು ಇದನ್ನೇ ಹಾಕೊಂಡು ತಿರುಗ್ತಾರೆ ಅಂತಕ್ಕಂಥದ್ದು ಸುಳ್ಳು. ನಾವು ಅವರದ್ದಕ್ಕೆ ಮೋಹ ಹೋಗಿದೀವಿ, ಬೇಕಷ್ಟು ಮೋಹಿಸ್ಕೊಂಡು ಆ ಪ್ಯಾಂಟ್ ಹಾಕೊಳ್ಳೋದಾಗ್ಲಿ ಅಥವಾ ಅವರಂತೆ ತುಂಡು ಬಟ್ಟೆ ಹಾಕೊಂಡ್ಬಿಟ್ರೆ ನಾವು ದೊಡ್ಡವರಾಗ್ಬಿಡ್ತೀವಿ, ಸ್ಲೀವ್ಲೆಸ್ ಹಾಕ್ಬಿಟ್ರೆ ತುಂಬಾ ಇದಾಗಿರುತ್ತೆ. ಇಲ್ಲ, ಅವರಲ್ಲಿ ಅಗತ್ಯಕ್ಕೋಸ್ಕರವಾಗಿ ಅವ್ರು ಮಾಡ್ತಾ ಇರ್ತಾರೆ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ನಮ್ಮ ಅಗತ್ಯಕ್ಕೆ ನಮಗೇನ್ ಬೇಕೋ ಅದನ್ನ ಮಾಡಬಹುದು. ನಿಮ್ಗೆ ಇಲ್ಲೊಂದು ಸಣ್ಣ ಉದಾಹರಣೆ ನಾನು ಹೇಳ್ಬೇಕು. ನಮ್ಮ ಸಂಸ್ಕೃತಿಯನ್ನೇ ನಾವು ಪಾಲಿಸ್ಕೊಂಡು ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ, ನಾನು ಸಾಮಾನ್ಯವಾಗಿ ಭಾರತಕ್ಕೆ ಬರುವಾಗಲಿ ಅಥವಾ ಅಮೆರಿಕಾಗೆ ಹೋಗೋದಾಗ್ಲಿ, ನಾನು ಭಾರತೀಯಳು, ನಾನು ಕರ್ನಾಟಕದವಳು, ಆದ್ರಿಂದ ನನ್ನ ಉಡುಗೆ ಏನೋ ಅದನ್ನೇ ಉಟ್ಕೊಂಡು ಬರೋದು. ಇದೇ ರೀತಿ ಭಾರತಕ್ಕೆ ಬರುವಾಗ್ಲೂ ನನ್ನ ಸೀರೆ ಉಟ್ಕೊಂಡೆ ಎಲ್ಲ ಮಾಡ್ಕೊಂಡು ಬಂದಿದ್ದೆ. ನನ್ನ ದುರದೃಷ್ಟಕ್ಕೆ ನಾನು ಪಾಸ್ಪೋರ್ಟ್ ರಿನ್ಯೂ ಮಾಡಿಸಿದಾಗ ಹಳೆ ಪಾಸ್ಪೋರ್ಟ್ ನಲ್ಲಿ ನಂದು ಇಂಡಿಯಾದ ವೀಸಾ ಇತ್ತು ಅನ್ನೋದನ್ನ ಮರೆತುಬಿಟ್ಟು ಅದನ್ನ ಮನೇಲಿ ಇಟ್ಬಿಟ್ಟು ಬಂದ್ಬಿಟ್ಟಿದ್ದೆ. ಹೊಸ ಪಾಸ್ಪೋರ್ಟ್ ತಂದಿದ್ದೀನಿ, ಇಂಡಿಯಾದ ವೀಸಾ ಇಲ್ಲ, ನಾವು ಹೊರಗಡೆ ಬಿಡಲ್ಲಮ್ಮ ಅಂದ್ರು. ಅಯ್ಯೋ ಏನ್ ಮಾಡೋದು ಇವಾಗ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾಗ ಇದ್ದಕ್ಕಿದ್ದಾಗೆ ಮ್ಯಾನೇಜರ್ನ ಕರೆದ್ರು. ಅದೇನೋ ಹೇಳಕ್ಕೋ ಏನೋ. ಆ ಮ್ಯಾನೇಜರ್ ಕೇರಳದವರಾಗಿದ್ದು ನನ್ನನ್ನು ನೋಡಿದ ತಕ್ಷಣ ಅಯ್ಯಯ್ಯೋ ನಿಮ್ಮನ್ನ ಬಿಡಲ್ಲ ಅಂದ್ರ, ಇಷ್ಟು ಚೆನ್ನಾಗಿ ನೀವು ಭಾರತೀಯ ಸಂಸ್ಕೃತಿಯನ್ನು ಇಟ್ಕೊಂಡು ನೀವು ಬಂದಿದ್ದೀರಾ, ನೀವು ನಿಮ್ಮಂತವ್ರನ್ನ ಬಿಡಲ್ಲ ಅಂದ್ರಲ್ಲಮ್ಮ, ತಪ್ಪಾಯ್ತು, ಏನು ಅನ್ಕೋಬೇಡಿ, ನಿಮ್ಗೆ ಏನಾದ್ರೂ ತೊಂದರೆ ಆದ್ರೆ ನಾನು ಸಹಾಯ ಮಾಡ್ತೀನಿ, ನೀವು ಹೋಗ್ಬಿಟ್ಟು ಬನ್ನಿ ಅಂದ್ರು. ಇದು ನಮ್ಮ ಸಂಸ್ಕೃತಿಗೆ ಇರ್ತಕ್ಕಂಥ ಬೆಲೆ. ಅದನ್ನ ನಾವು ಕಂಡುಕೊಳ್ಬೇಕಷ್ಟೇ. ಎಷ್ಟು ಉನ್ನತವಾದದ್ದು ನಮ್ಮ ಸಂಸ್ಕೃತಿ, ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ನನ್ನ ಉದ್ದೇಶ. ಅದಕ್ಕೋಸ್ಕರ ನನ್ನ ಬಿಳಿಯರ ಜೀವನ ಪ್ರಾರಂಭ ಆಯ್ತು ಅಲ್ಲಿ ಪುಸ್ತಕ. ಈ ಬರವಣಿಗೆನೂ ನಿಮ್ಮ ಆರಂಭ ಆಗಿದ್ದು ಹೇಗೆ, ಎಲ್ಲಿಂದ ಅದು ನಿಮಗೆ ಬರಿಬೇಕು? ನಾನು ತುಂಬಾ ಪುಟ್ಟವಳಿದ್ದಾಗಿಂದಾನೇ ಬರವಣಿಗೆ ನಾನು ಶುರು ಮಾಡಿದ್ದೆ, ಆಗ್ಲಿಂದಾನೇ ಬರೀತಾ ಇದ್ದೆ. ಬೇಕಾದಷ್ಟು ಪತ್ರಿಕೆಗಳಿಗೆ ಬರೀತಾ ಇದ್ದೆ. ಬಹಳ ಹಳೆಯದು ಈಗ ನಿಜವಾಗ್ತಾ ಇರೋದು ಅಂದ್ರೆ ಒಂದು 21ನೇ ಶತಮಾನದ ಗಂಡು ಅಂತ. ನಮ್ಮ ಗಂಡಸರ ಸ್ಥಿತಿ ಏನಾಗಬಹುದು 21ನೇ ಶತಮಾನಕ್ಕೆ ಹೋದಾಗ ಅಂತ ಹೇಳಿ ನಾನು ಪುಟ್ಟವಳಿದ್ದಾಗ ಸಮಾಜದ ವ್ಯವಸ್ಥೆಯನ್ನು ನೋಡ್ತಾ ನೋಡ್ತಾ ಬರ್ದಿದ್ದೆ. ಸೊ ಇವತ್ತು ಹೇಗೆ ಗಂಡಸು ಇದ್ದಾನೆ ಅನ್ನೋದನ್ನ ನೀವು ನೋಡ್ಕೊಂಡ್ರೆ ಅದರ ಪ್ರತಿಬಿಂಬ ಆ ಕವನದಲ್ಲಿ ಇತ್ತು ಅಂತ ಹೇಳಬಲ್ಲೆ. ಅದು ಈಗ ಎಲ್ಲಿ ಲಭ್ಯ ಇದೆ, ಯಾವ್ದ್ರಲ್ಲಿ ಸಿಗ್ತಾ ಇದೆ? ನನ್ನ ಹತ್ರನೇ ಇದೆ ಅಷ್ಟೇ. ಅದೆಲ್ಲ ಪತ್ರಿಕೆಯಲ್ಲಿ ಬಂದಿತ್ತು, ಯಾವ್ದು ವನಿತಾದಲ್ಲಿ ಬಂದಿತ್ತದು. ಸೊ ಈಗದೆಲ್ಲ ಇಲ್ಲ. ನಾನು ಆ ಪುಸ್ತಕ ತರೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. 6 ಪುಸ್ತಕಗಳನ್ನ ಬಿಡುಗಡೆ ಮಾಡಿದೆ ಕಳೆದ ವರ್ಷ. ಇದು ಒಂದಾಗ್ಬೇಕಾಗಿತ್ತು ಅದ್ರೊಳಗೆ, ಆದ್ರೆ ಪ್ರಕಾಶಕರ ಕೊರತೆಯಿಂದ ಆ ಕ್ಷಣದಲ್ಲಿ ಅದಾಗ್ಲಿಲ್ಲ. ಈಗದು ಸಿದ್ಧವಾಗಿದೆ, ಅದನ್ನ ಬಿಡುಗಡೆ ಮಾಡ್ಬೇಕು. ಈ ನಿಮ್ಮ ಬಾಲ್ಯ ಹೇಗಿತ್ತು, ಎಲ್ಲಿ ಬಾಲ್ಯ ಆಯ್ತು ನಿಮ್ದು ಅಂತ ಹೇಳಿ? ನಾನು ಹುಟ್ಟಿದ್ದು ಕೆರಳಾಪುರ ಅಂತ ಹೇಳಿ ಹಾಸನ್ ಡಿಸ್ಟ್ರಿಕ್ಟ್ಗೆ ಜಿಲ್ಲೆಗೆ ಸೇರಿದಂತ ಒಂದು ಹಳ್ಳಿ. ಅಲ್ಲಿ ನಮ್ಮ ತಂದೆಯಿಂದನೇ ನಾನು ಪ್ರತಿಯೊಂದರಲ್ಲೂ ಅವರ ಹೆಜ್ಜೆಯನ್ನು ಅನುಸರಿಸ್ತೀನಿ ಅಂತ ಹೇಳ್ಕೋಬೇಕು. ಅವರು ಬಹುಮುಖ ಪ್ರತಿಭೆ ಇರ್ತಕ್ಕಂಥವ್ರು. ಅವರು ಅತ್ಯುತ್ತಮವಾದ ಸ್ವಾತಂತ್ರ್ಯ ವೀರರು, ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಗಾಂಧೀಜಿಯ ಜೊತೆಯಲ್ಲಿ ಭಾಗವಹಿಸಿದ್ದವರು, ನಾಟಕಕಾರರು, ನಟರು, ಬಹಳ ಒಳ್ಳೆ ಪ್ರತಿಷ್ಠಿತ ನಟರು. ಬೇಡ್ರ ಕಣ್ಣಪ್ಪ ಇದರಲ್ಲಿ ಬೇಡ್ರ ಕಣ್ಣಪ್ಪನ ಪಾತ್ರಕ್ಕಾಗಿ ಬಿಡಿ ಜತಿಯಿಂದ ಚಿನ್ನದ ಪದಕವನ್ನ, ಹಿರಣ್ಯಕಶಿಪು ಪಾತ್ರಕ್ಕೆ ನಿಲುವುಗನ್ನಡಿಯನ್ನ ಅವರು ಪಡೆದವರು. ಸೊ ಇದೆರಡಲ್ಲದೇನೆ ಅವರು ಮಾದರಿ ರೈತ, ವೇದಾಧ್ಯಯನ ಸಂಪನ್ನರು. ಅವರಿಗೆ ವೇದರತ್ನ ಅಂತ ಹೇಳಿ ಶೃಂಗೇರಿಯಿಂದ ಬಿರುದನ್ನು ಕೊಟ್ಟವರು. ಮತ್ತೆ ಅವರದ್ದೇ ಒಂದು ಬಿಸ್ನೆಸ್ ನ ಪ್ರಾರಂಭ ಮಾಡಿ ಕಿರಾಣಿ ಅಂಗಡಿಯನ್ನ ಇಟ್ಕೊಂಡು ಹಳ್ಳಿಯವರಿಗೆ ಸಹಾಯ ಆಗ್ಲಿ ಅಂತ ಹೇಳಿ ಅದರಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದವರು. ಹೀಗೆ ಹಲವಾರು ವ್ಯಕ್ತಿತ್ವವನ್ನು ಅವರು ರೂಪಿಸಿಕೊಂಡವರು. ಅವರ ನೇತೃತ್ವದಲ್ಲಿ ನಾನು ಬಂದದ್ದು. ನೀವು ನನ್ನ ಬಾಲ್ಯ ಹೇಗಿತ್ತು ಅಂತ ಕೇಳಿದಾಗ ತುಂಬಾ ಮುಖ್ಯವಾಗಿ ನನ್ನ ಬಾಲ್ಯವನ್ನು ಬಾಲ್ಯದಿಂದ ಪರಿವರ್ತನೆ ಮಾಡಿದ ಒಂದು ಘಟನೆಯನ್ನು ಹೇಳಲೇಬೇಕು ಅನ್ಸುತ್ತೆ. ನಾನು ಈಗ ಅವ್ರು ಒದ್ದಾಡ್ತಾ ಇದ್ರು ಲೈಟ್ ಬೀಳ್ತಾ ಇಲ್ಲ ಅಂತ. ನಾನು ಆಗ್ಲೇ ಹೇಳೋಣ ಅನ್ಕೊಂಡೆ, ರಾಗಿ ಮುದ್ದೆ ಮೇಲೆ ನೀವು ಎಷ್ಟು ಲೈಟ್ ಹಾಕಿದ್ರು ಅದು ಕಪ್ಪಿಗೆ ಕಾಣೋದು, ಬೆಳ್ಳಕ್ ಕಾಣಲ್ಲ ಅಂತ. ಸೊ ನಮ್ಮ ಮನೆಯಲ್ಲಿ ನಾನು ಎಲ್ಲರಿಗಿಂತ ಕಪ್ಪಗಿರ್ತಕ್ಕಂಥವಳು. ಸೊ ನನ್ನ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ರಿಗೂ ನಾನು ಕಪ್ಪು. ಅದು ನನ್ನ ಮನೆಯಲ್ಲಿ ಅಂಗಡಿಯನ್ನು ನೋಡ್ಕೊಳ್ಳೋದಕ್ಕಿದ್ದ ಜವಾನ್ರು ಅಷ್ಟೇನೆ, ಅವರು ಎಲ್ಲ ಸೇರ್ಕೊಂಡು ಇವರುಗಳ ಜೊತೆಲಿ ಸೇರ್ಕೊಂಡು ಕರಿಗಿ ಅಂತ ಹೇಳಿ ನನ್ನನ್ನು ಹಾಸ್ಯ ಮಾಡ್ತಾ ಇದ್ದೆ. ಆಗೆಲ್ಲ ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ, ನಾನು ಅಳ್ತಾ ಮೂಲೆ ಸೇರ್ತಾ ಇದ್ದೆ. ಒಂದ್ಸರಿ ಹೀಗೆ ಆದಾಗ ನಮ್ಮ ತಂದೆ ಅಂಗಡಿಯಿಂದ ಬಂದ್ರು.
ಎಲ್ಲಿ ಸತ್ಯು ಅಂತ ಕೇಳಿದ್ರು. ಏನೋ ವಿಶೇಷವಾದ ಅಭಿಮಾನ, ನಂಗೆ ಗೊತ್ತಿಲ್ಲ ನಮ್ಮ ತಂದೆಗೆ ನನ್ನ ಮೇಲೆ ಯಾಕೆ ಅಷ್ಟು ಪ್ರೀತಿ ಅಂತ. ಸೊ ಕೇಳಿದಾಗ ಅಳ್ತಾ ಕೂತಿದ್ದಾಳೆ, ಮಾಮೂಲಿ ಇವರದ್ದು ಇದ್ದೇ ಇದೆಯಲ್ಲ ಅಂದ್ರು. ಸೊ ಕರೆದು ಅವ್ರ ತೊಡೆ ಮೇಲೆ ಕೂರಿಸ್ಕೊಂಡು ನನಗೆ ಅವ್ರು ಹೇಳಿದ್ದಿಷ್ಟೇನೆ, ಕೃಷ್ಣ ಬಲರಾಮ ಇಬ್ಬರಿದ್ದಾರೆ, ಅವರಲ್ಲಿ ಯಾರು ಬುದ್ಧಿವಂತರು? ಕೃಷ್ಣ. ಯಾವ ಬಣ್ಣ ಇದ್ದಾನವನು? ಕಪ್ಪು. ನೀನ್ ಕಪ್ಪಿದೀಯಾ, ನೀನ್ ಬುದ್ಧಿ ಜಾಸ್ತಿ ಇದೆ, ಅದಕ್ಕೆ ಅವರೆಲ್ಲ ನೀನು ಆಡ್ಕೋತಿದ್ದಾರೆ ಅಷ್ಟೇನೆ ಅಂತ ಹೇಳಿ ಸಮಾಧಾನ ಮಾಡಿ ನನಗೆ ಉತ್ತೇಜನ ಕೊಟ್ಟರು. ಆ ಉತ್ತೇಜನವೇ ಇವತ್ತು ನನ್ನ ಮನೆಯಲ್ಲಿ, ಇಡೀ ನನ್ನ ಕುಟುಂಬದಲ್ಲಿ ಅಥವಾ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಲ್ಲೆಲ್ಲ ಹೆಚ್ಚು ಓದಿರ್ತಕ್ಕಂಥವಳು ಅಂತ ಅನ್ನಿಸ್ಕೊಳ್ಳೋ ಒಂದು ಇದನ್ನ ತಗೊಳ್ಳೋದಕ್ಕೆ ನನಗೆ ಸಾಧ್ಯ ಆಯಿತು. ಅದು ಸಂತೋಷವೂ ಹೌದು, ಆ ಕ್ಷಣದಲ್ಲಿ ದುಃಖವನ್ನು ತರ್ತಕ್ಕಂಥದ್ದಾಗಿದ್ರು ಈಗ ಅದನ್ನು ನೆನಪಿಸ್ಕೊಂಡಾಗ ಅಯ್ಯೋ ನನ್ನ ಹೆಡ್ಡತನವೇ ಅನಿಸುತ್ತೆ. ನಿಮ್ಮ ಆಗ ಓದಿನ ಪರಿಸರ ಹೇಗಿತ್ತು? ಅಂದ್ರೆ ನಿಮಗೆ ಸಿಗ್ತಿದ್ದ ಕೃತಿಗಳು ಅಥವಾ ನೀವು ಹೇಗೆ? ಓದಿಗೂ ಅಷ್ಟೇನೆ, ನಮಗೇನು ಹಳ್ಳಿ ಆದ್ರಿಂದ ಅಂತ ಏನು ಸೌಕರ್ಯ ಇರಲಿಲ್ಲ. ಮೊದಲನೇ ಇದರಲ್ಲೇನೆ 2ನೇ ಕ್ಲಾಸ್ಗೂ 3ನೇ ಕ್ಲಾಸ್ಗೂ ಪ್ರಮೋಷನ್ ಕೊಟ್ಟರು ನನಗೆ. ಮನೆಯಿಂದ ಬೆಂಚಿಗೆ, ಅದೇ ತರಗತಿನೇ, ಮನೆ ಮೇಲೆ ಕೂತ್ಕೋತಾ ಇದ್ದವ್ರು ಬೆಂಚ್ ಮೇಲೆ ಕೂತ್ಕೊಂಡ್ರೆ ಮುಂದಿನ ಕ್ಲಾಸ್ಗೆ ಹೋದ್ರು ಅಂತ, ಅಷ್ಟ್ರ ಮಟ್ಟಿನ ವ್ಯವಸ್ಥೆ ಇದ್ದದ್ದು. ಆದ್ರೆ ನಮ್ಮ ತಂದೆ ಪಂಚಾಯಿತಿ ಮೆಂಬರ್ ಆಗಿದ್ರಿಂದ ಅದೇ ಊರಿಗೆ ಹೈಸ್ಕೂಲ್ ಬರೋ ಹಾಗೆ ಮಾಡಿದ್ರು. ವಿದ್ಯಾಗಣಪತಿ ಹೈಸ್ಕೂಲ್ ಅಂತ ಹೇಳಿ ನಮ್ಮಿಂದಾನೇ ಶುರುವಾಯ್ತದು. ಸೊ ಆ ಹೈಸ್ಕೂಲ್ ನಲ್ಲಿ ನಮಗೆ ಒಳ್ಳೊಳ್ಳೆ ಮೇಷ್ಟ್ರುಗಳು ಸಿಕ್ಕಿದ್ರು. ಗಣಿತ ಪಾಠ ಮಾಡೋಕ್ಕಾಗ್ಲಿ, ಸಂಸ್ಕೃತದ ನಾಲೆಡ್ಜ್ ಇದ್ದಂತವರು ನಮಗೆ ಕನ್ನಡವನ್ನು ಪಾಠ ಮಾಡಿದ್ದಾಗ್ಲಿ, ಶಬ್ದಮಣಿ ದರ್ಪಣವನ್ನ ಆಗ್ಲೇ ನಮಗೆ ಊರು ಹೊಡಿಸಿದ್ರು ಅವರು. ಅಷ್ಟರ ಮಟ್ಟಿಗೆ ನಮ್ಮನ್ನ ಪೋಷಣೆ ಮಾಡಿದ್ರಿಂದ ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ ಕಾಲೇಜಲ್ಲಿ ಸೀಟ್ ಸಿಕ್ಕಿ ಅಲ್ಲಿಂದ ಮುಂದಕ್ಕೆ ನನ್ನ ವಿದ್ಯಾಭ್ಯಾಸ ಸುಲಲಿತವಾಗಿ ನಡ್ಕೊಂಡು ಹೊಟ್ಟೋಯ್ತು. ನನ್ನ ಜೊತೆಗೆ ನಮ್ಮ ತಂದೆ ಸಂಸಾರವನ್ನು, ಕುಟುಂಬವನ್ನ ಸಾಗಿಸ್ಕೊಂಡು ಬಂದ್ರು. ಅವರು ಅವ್ರಿಗಾಗಿ ಬದುಕಲೇ ಇಲ್ಲ, ನನಗಾಗಿ ಬದುಕಿಸಿದ್ರು ಎಲ್ರೂ. ಸೊ ಹಾಗಾಗಿ ಬೆಂಗಳೂರಿನಲ್ಲೇ ನಿಲ್ಸಿದ್ವಿ ನಾವು. ನಿಮ್ಮ ಸಾಹಿತ್ಯದ ಓದು ಹೇಗಿತ್ತು? ಶಿಕ್ಷಣ ಹೋಗ್ತೇನೆ, ಸಾಹಿತ್ಯದ ಪರಿಚಯ ಹೇಗಿತ್ತು ನಿಮಗೆ? ನಾನು ಓದಬೇಕು ಅಂತ ಅಷ್ಟೆಲ್ಲ ಕಷ್ಟಪಟ್ಟು ಸೇರಿದ್ರು ನ್ಯಾಷನಲ್ ಕಾಲೇಜಿನಲ್ಲಿ ಇರುವಾಗ್ಲೇನೆ ನಾನು ಮದುವೆ ಅಂತ ಆಯ್ತು. ಜೊತೆಗೆ ನನಗೊಂದು ಹಂಬಲ ಇತ್ತು, ಏನು ನನಗೆ ಗೊತ್ತಿದೆ, ಏನೋ ಗೊತ್ತಿದೆ ನನಗೆ, ಬೇರೆಯವ್ರಿಗಿಂತ ಹೆಚ್ಚಾಗಿ ಏನೋ ಒಂದು ಚೂರಿದೆ, ಅದನ್ನ ಮಕ್ಕಳಿಗೆ ತಿಳಿಸ್ಬೇಕು ಅಂತ. ಅದರ ಜೊತೆಗೆ ನನಗೆ ಓದುವಂತ ಹಂಬಲ ತುಂಬಾ ಇತ್ತು. ಸೊ ತುಂಬಾ ಕಾದಂಬರಿಗಳನ್ನ ಅಥವಾ ಯಾವುದೇ ಸಾಹಿತ್ಯದ ಪುಸ್ತಕಗಳನ್ನ ಬಹಳಷ್ಟು ಓದ್ತಾ ಇದ್ದೆ. ಆ ಓದ್ತಾ ಹಾಗೆ ಬರವಣಿಗೆ ಶುರುವಾಯಿತು ನಂದು. ಬರೀತಾ ಕಡೆಗೆ ಇದರಲ್ಲಿ ತರಗತಿಯಲ್ಲಿ ಕೂತಾಗ ಮಕ್ಕಳನ್ನ ಆಡ್ಕೊಳ್ಳೋದಕ್ಕೂ ನಾನು ಅದನ್ನೇ ಬರೀತಾ ಇದ್ದೆ. ಒಂದು ಸಾರಿ ಹೀಗೇನೆ ಎಲ್ಲ ಭಾಷೆಯಲ್ಲೂ ಮಾತಾಡಿಸಿ, ಹಿಂದಿ ಬರುತ್ತಾ, ಕನ್ನಡ ಬರ್ತಾ, ಇಂಗ್ಲಿಷ್ ಬರ್ತಾ, ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ರು ಮಕ್ಕಳು. ಎಲ್ಲ ಯಾವ ಭಾಷೆ ಬೇಕಾದ್ರೆ ಕೇಳೋ, ನಾನು ಹೇಳ್ತೀನಿ ಅಂದ ತಕ್ಷಣ ಹಾಗಾದ್ರೆ ಇದು ಬರುತ್ತಾ ಅದು ಬರುತ್ತಾ ಅಂತೆಲ್ಲ ಕೇಳಿದ. ನಮ್ಮ ಭಾಷೆ ಸಂಕೇತಿ ಭಾಷೆ ಅಂತ. ಅಲ್ಲಿ ಅವನು ಒಬ್ಬ ಕಿಡಿಗೇಡಿ ಕೂತಿದ್ದ, ಅವನು ಸಂಕೇತಿ ಭಾಷೆ ಬರುತ್ತಾ ಮೇಡಮ್ ನಿಮ್ಗೆ? 10 ವರ್ಷ ಅವಕಕ್ಕೆ ಹೋದೆ. ಅವನಿಗೆ ದಂಗ ಆಗೋಯ್ತು. ಸೊ ಇದು ಅನುಭವಕ್ಕೆ ಬರ್ತಾ ಮಕ್ಕಳನ್ನ ಹೊಂದಿಕೊಂಡು ಹೋಗ್ತಕ್ಕಂಥ ಒಂದು ಇದು ಬೆಳೀತು. ಹಾಗಾಗಿ ಟ್ಯೂಷನ್ ಎಲ್ಲ ಬೇಕಾಷ್ಟಾಯ್ತು. ಅವ್ರಗಳ ಪ್ರವರ್ಧಮಾನಕ್ಕೆ ಬರೋದನ್ನ ನೋಡ್ತಾ ನನಗೆ ಸಂತೋಷ ಆಗ್ತಿತ್ತು. ಪದ್ಯದ ರಚನೆನೂ ಸಹ ಅಲ್ಲೇ ಜಾಸ್ತಿ ಆಯ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಜಯ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ, ವಿದ್ಯಾವರ್ಧಕ ಸಂಘ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ, ನಾನು ಮಕ್ಕಳಿಗೆ ನಾನೇ ಸ್ವಂತ ಬರೆದು ಆಯಾಯ ಸಂದರ್ಭಕ್ಕೆ ತಕ್ಕ ಹಾಗೆ, ಯಾವುದೇ ಒಂದು ಶಾಲೆಯ ಸಂದರ್ಭ ಬಂತು ಅಂತಂದ್ರೆ ಅದಕ್ಕೆ ತಕ್ಕ ಹಾಗೆ ನಾನೇ ಬರೆದು ಅದು ರೂಪಿಸಿ ಅದನ್ನ ಅವ್ರ ಕೈಲಿ ನರ್ತನ ಮಾಡಿಸೋದು ಅಥವಾ ಹಾಡಿಸೋದು, ಅಭ್ಯಾಸ ಮಾಡೋದು, ಹೀಗೆ ಮಾಡೋದ್ರಿಂದ ನನ್ನ ಬರವಣಿಗೆ ಸಹ ಮುಂದಕ್ಕೆ ಹೋಯ್ತು. ಅಲ್ಲಿದ್ದಾಗ್ಲೇನೆ ನಾನು ಬರೆದ ಸ್ಮಾಲ್ ಸೇವಿಂಗ್ಸ್, ಸಣ್ಣ ಉಳಿತಾಯದ ಒಂದು ಲಾವಣಿಯನ್ನ ಸರ್ಕಾರ ನಮ್ಮ ಸ್ಕೂಲ್ನಲ್ಲೇ ಅದನ್ನ ಇದ್ ಮಾಡಿತ್ತು, ಅದೇ ಆದೇಶ ಕೊಟ್ಟಿತ್ತು ನಮ್ಮ ಸ್ಕೂಲ್ನಲ್ಲೇ ಮಾಡ್ಬೇಕು ಅಂತ ಹೇಳಿ. ಆಗ ಅಲ್ಲಿಗೆ ಬರೆದ ಕವನ ಸಹ ಅದು ಪ್ರಚಲಿತವಾಯಿತು ಅಂತ ಹೇಳೋಕೆ ತುಂಬಾ ಸಂತೋಷ ಆಗುತ್ತೆ. ನಿಮ್ಮ ಈ ಶಿಕ್ಷಕಿಯಾಗಿ ಕೆಲಸ ಮಾಡಿದ ದಿನಗಳ ಬೇರೆ ನೆನಪುಗಳು ಏನಾರು ಹಂಚ್ಕೋಬಹುದು? ಯಾವ ತರಹದಲ್ಲಿ ನೀವು ಕೇಳ್ತಾ ಇದ್ದೀರಾ? ಅಂದ್ರೆ ಶಾಲಾ ವಾತಾವರಣದಲ್ಲಿ ನಿಮಗೆ ಸಾಹಿತ್ಯ ಬರಲಿಕ್ಕೆ ಹೇಗೆ ಪೋಷಕ ಆಯ್ತಾ? ಹುದ್ದೆ ಯಾವ ರೀತಿ? ನಾನು ಒಂದು ಮಾತನ್ನಲ್ಲಿ ಇಷ್ಟು ದಿವಸ ಯಾರಿಗೂ ಹೇಳಿರ್ಲಿಲ್ಲ.
ಅದನ್ನ ಹೇಳಬಲ್ಲೆ ನಾನು ಇವಾಗ ಧೈರ್ಯವಾಗಿ, ಯಾಕೆಂದ್ರೆ ಯಾರು ಏನು ಕೇಳಲ್ಲ, ಕೇಳೋವಂಥವ್ರು ಹೋಗ್ಬಿಟ್ಟಿದ್ದಾರೆ. ನಾನು ಕನ್ನಡದಲ್ಲಿ ಇದಕ್ಕೆ ವಿಶ್ವವಿದ್ಯಾನಿಲಯಕ್ಕೆ ಹೆಚ್ಚು ಅಂಕವನ್ನ ಗಳಿಸ್ತವಳು. ನನ್ನ ಕನ್ನಡ ಪಾಠನ ಕೇಳಬೇಕು ಅಂತಾನೆ ಜಿ ವೆಂಕಟ ಸುಬ್ಬಯ್ಯ ಇತ್ಯಾದಿ ಬಂದು ಕೂತ್ಕೋತಾ ಇದ್ರು. ಸೊ ಅಷ್ಟು ಸಂತೋಷ ಪಡ್ತಾ ಇದ್ರು ನಾನು ಪದ್ಯವನ್ನ ಪಾಠ ಮಾಡೋದ್ರಿಂದ. ಇದು ಸಾಮಾನ್ಯವಾಗಿ ಬೇರೆಯವರಲ್ಲಿ ಒಂದು ಅಸೂಯೆಯನ್ನು ಹುಟ್ಟಿಸತ್ತೆ. ಆ ಅಸೂಯೆ ನನ್ನ ಶಾಲೆಯಲ್ಲೂ ಪ್ರಾರಂಭ ಆಯಿತು. ಅದರಿಂದ ಅಂತ ಅನ್ಕೋತಿದ್ದೀನಿ ನಾನಿವಾಗ. ಅದೇನಾದ್ರು ತಪ್ಪಾಗಿದ್ರೆ ಯಾರಾದರೂ ಕೇಳಿದ್ರೆ ಇದನ್ನ ನನ್ನ ಮಾತನ್ನ ಅವ್ರು ಕ್ಷಮಿಸ್ಲಿ. ಅದರಿಂದನೇ ಇರಬೇಕು. ನನಗೆ ಪಾಠಗಳನ್ನ ಕೊಡೋದಿಕ್ಕೆ ಆ ಅದನ್ನ ತಪ್ಪಿಸ್ತಾ ಬಂದ್ರು. ಬೇರೆ ತರಹದಲ್ಲಿ ಕೊಡೋಕ್ ಶುರು ಮಾಡಿದ್ರು. ನೀನ್ ಅದ್ ಮಾಡು ಇದ್ ಮಾಡು, ನೀವು ಸಂಗೀತ ಕಲ್ತಿದ್ದೀರಲ್ಲ, ಸೊ ಸಂಗೀತ ಹೇಳ್ಕೊಡಿ ಅನ್ನೋದು. ಸೊ ನೀವು ಕವನಗಳೆಲ್ಲ ಬರೀತಿರಲ್ಲ, ಕವನಗಳನ್ನು ಕಟ್ಟಿ ಅವ್ರಿಗೆ ಹಾಡಿಸಿ ಅನ್ನೋದು. ಈ ತರ ಬೇರೆ ಬೇರೆ ಥರದಲ್ಲಿ ನನ್ಗೆ ಆ ಪ್ರತಿಭೆಗಳನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಯ್ತು. ಎರಡನೇದೇನಾಯ್ತು, ಅವ್ರು ಯಾವಾಗ ನನಗೆ ಸ್ವಲ್ಪ ಹಗುರ ಮಾಡಿದ್ರು ನನ್ನ ತಲೆಯನ್ನ, ಆಗ ನನಗೆ ನನ್ನ PhD ಅನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ತು. ಅದರಲ್ಲಿ ಮುಂದುವರಿಯಕ್ಕಾಯ್ತು. ಬೇಕಷ್ಟು ಸಾಹಿತ್ಯ ಸಮ್ಮೇಳನಗಳನ್ನ ನಾನು ಉಪನ್ಯಾಸಗಳನ್ನು ಕೊಟ್ಟೆ, ಆಕಾಶವಾಣಿಗೆ ಬೇಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟೆ, ದೂರದರ್ಶನದಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟೆ. ಈ ರೀತಿಯಲ್ಲಿ ನನ್ನನ್ನು ತೊಡಗಿಸ್ಕೊಳ್ಳೋದಕ್ಕೆ, ನಾನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಸಾಹಿತ್ಯದಲ್ಲಿ ನಾನು ಮುಂದೆ ಬರೋದಕ್ಕಾಯ್ತು. ಇದಾದ ನಂತರ ನೀವು ಇಂಗ್ಲೆಂಡಿಗೆ ಹೋಗ್ತೀರಾ. ಇಲ್ಲಿಂದ ಆ ಪರಿಸರಕ್ಕೆ ಹೊಂದಿಕೊಳ್ಳುವುದು ಅಥವಾ ಅಲ್ಲಿ ನೀವು ಹೇಗೆ, ಆ ಪ್ರೋಸೆಸ್ ಏನಿತ್ತು, ಯಾಕಾಗಿ ಹೋಗ್ಬೇಕಾಗಿ ಬಂತು? ಹೋಗ್ಬೇಕಾಗಿ ಬಂತು ಅಂದ್ರೆ ಅದು ಕರೆಕ್ಟ್. ಯಾಕೆಂದ್ರೆ ನಾನು ಹೋಗೋದಕ್ಕೆ ಮೊದಲೇನೆ ತುಂಬಾ ಯೋಚನೆ ಮಾಡಿದ್ದೆ, ಬೇಡ ಹೋಗೋದು ಅಂತಾನೆ ತೀರ್ಮಾನ ಮಾಡ್ಕೊಂಡು ನನ್ನ ಮಗನನ್ನು ಸಹ ಇಲ್ಲೇ ಬೆಳೆಸಿದೆ. ಅವನು ಮೈಸೂರು JC ಕಾಲೇಜ್ನಲ್ಲಿ ಓದಿ ಅವನು ಮುಗಿದ ಮೇಲೆ ಅವನು ಆಸ್ಟ್ರೇಲಿಯಾಗ ಹೊರಟೋದ MS ಮಾಡೋದಕ್ಕೆ. ಸೊ ನಮ್ಮ ಮಾವನವರು ಇದ್ರು, ವಯಸ್ಸಾದವರು, ಅವರು ಇದ್ದಾರೆ ಅನ್ನೋ ಒಂದು ನೆವವನ್ನ ಹೇಳಿ ನಾನು ಇಂಗ್ಲೆಂಡ್ಗೆ ಹೋಗೋದನ್ನ ತಡೆ ಹಿಡಿದಿದ್ದೆ. ಅವರು ಹೋಗ್ಬಿಟ್ರು. ಸೊ ನನಗೆ ಇನ್ಯಾವುದು ಏನು ಕೊಡೋದಕ್ಕೆ ಒಂದು ಕಾರಣಗಳೇ ಇಲ್ಲದೆ ಹೋಯ್ತು. ಆಗ ಹೋಗ್ಲೇಬೇಕಾಗಿ ಬಂತು. ಹೋದೆ ನಾನು ಅಲ್ಲಿಗೆ ಹೋಗುವಾಗ್ಲೂ ನನ್ನ ಕೆಲಸಕ್ಕೆ ನಾನು ಇದನ್ನ ರಾಜೀನಾಮೆ ಕೊಟ್ಟು ಹೋಗ್ಲಿಲ್ಲ. ಯಾಕೆಂದ್ರೆ ನಂಗೆ ಧೈರ್ಯ ಇರ್ಲಿಲ್ಲ ಅಲ್ಲಿ ಇರ್ತೀನಿ ನಾನು ಅಂತ. 1 ವರ್ಷ ಆದ್ಮೇಲೆ ಮತ್ತೆ ರಾಜೀನಾಮೆ ಕೊಟ್ಟದ್ದು ನಾನು. ಸೊ ಅಲ್ಲಿ ಹೋದಾಗ ನಂಗೆ ಸ್ವಲ್ಪ ತುಂಬಾ ಹೆದರಿಕೆನೆ ಆಯ್ತು ಮೊದಲು. ನಾನು ಆಗ್ಲೇ ಭಾಷೆ ಕಾರಣ, ವಾತಾವರಣ ಕಾರಣ. ಯಾಕೆಂದ್ರೆ ನನ್ನವ್ರು ಯಾರೂ ಇಲ್ಲ ಅಲ್ಲಿ, ನನ್ನ ಭಾಷೆಯಲ್ಲಿ ಮಾತಾಡೋದಕ್ಕೆ ಯಾರೂ ಇಲ್ಲ. ಜೊತೆಗೆ ಇಂಗ್ಲಿಷ್ ನಲ್ಲಿ ನಾನು ಮಾತಾಡೋದಕ್ಕೆ ಕಲ್ತಿದ್ದೆ, ಬರುತ್ತೆ ನನಗೆ, ಅದೇನ್ ತೊಂದ್ರೆ ಆಗ್ಲಿಲ್ಲ. ಇಂಗ್ಲಿಷ್ ಅಥವಾ ಹಿಂದಿ ಯಾವುದೇ ಭಾಷೆಯಲ್ಲಿ ಮಾತಾಡೋದಕ್ಕೆ ಕಷ್ಟ ಇಲ್ಲ. ಆದ್ರೆ ಅದು ನನ್ನದಾಗೋಲ್ಲ. ನನ್ನ ಭಾಷೆಯಲ್ಲಿ ನಾನು ಅಮ್ಮನನ್ನ ಕರೆಯೋದಕ್ಕೂ ಮಮ್ಮಿ ಅಂತ ಇಂಗ್ಲಿಷ್ ನಲ್ಲಿ ಕರೆಯೋದಕ್ಕೂ ವ್ಯತ್ಯಾಸ ಇರುತ್ತೆ. ಹೀಗಾದಾಗ ಸ್ವಲ್ಪ ತಡವರ್ಸೋ ಹಾಗಾಯ್ತು. ನಾನು ಆಗ್ಲೇ ಮಾತಾಡ್ತಾ ಇರುವಾಗ ಹೇಳ್ತಾ ಇದ್ದೆ ನಿಮ್ಗೆ, ಯು ನೋ ವಾಟ್ ಐ ಮೀನ್. ಇಷ್ಟನ್ನು ಅವರು ಯು ನೋ ವಾಮಿ ಅಂತಾರೆ. ನಿಮಗ್ ಅರ್ಥ ಆಗ್ಬೇಕಾದ್ರೆ ಎಷ್ಟು ದಿವಸ ಬೇಕಾಗತ್ತೆ. ಅಯ್ಯೋ ಇದನ್ನ ಅವ್ರು ಹೇಳಿದ್ದು ಅಂತ. ಸೊ ಈ ರೀತಿ ಅವರು, ನಾವು ಹೇಗೆ ಆಡು ನುಡಿಯನ್ನ ಆಡ್ತೀವೋ ಅದೇ ರೀತಿ ಅವರು ಆಡ್ತಾರೆ. ಸೊ ನಮ್ಮಲ್ಲಿರೋ ಹಾಗೇನೆ ಈಗ ಧಾರವಾಡ ಕನ್ನಡ, ಮಂಗಳೂರು ಕನ್ನಡ ಅಥವಾ ಶಿಷ್ಟ ಕನ್ನಡ ಇರೋ ಹಾಗೇನೆ ಅವರಲ್ಲಿ ಇಂಗ್ಲಿಷ್ ಭಾಷೆಯಲ್ಲೂ ಸಹ ಯಾರ್ಕ್ಷೈರು, ಲಂಕಶೈರು, ಲಂಡನ್, ಮ್ಯಾಂಚೆಸ್ಟರ್, ಈ ತರ ಬೇರೆ ಬೇರೆ ಪ್ರದೇಶಗಳಿಗೆ ಅನುಸಾರವಾಗಿ ಅದರಲ್ಲಿ ಬದಲಾವಣೆಗಳು ಬೇಕಷ್ಟಿದೆ. ಸೊ ಆ ಬದಲಾವಣೆಗಳಿಗೆಲ್ಲ ಒಗ್ಗಬೇಕಾದ್ರೆ ಕಷ್ಟ ಆಯ್ತು, ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಯ್ತು, ಕೆಲಸ ಹುಡುಕೊಳ್ಳೋದು ದೊಡ್ಡ ಕಷ್ಟ ಆಯ್ತು. ಇಷ್ಟೆಲ್ಲ ಓದಿ ಎಲ್ಲ ಮಾಡಿದ್ರು ಅಲ್ಲಿ ಕೆಲಸ ಸಿಗೋದು ಕಷ್ಟ ಆಯ್ತು. ಸೊ ಇದೆಲ್ಲವನ್ನು ಅನುಭವಿಸ್ತೆ ನಾನು. ಜೊತೆಗೆ ಇನ್ನೊಂದು ಅನುಭವಿಸ್ಬೇಕಾಗ್ಲೇ ಬಂದಂಥದ್ದು, ಕೆಲಸ ಸಿಕ್ಕಿದ ಮೇಲೂ ಅನುಭವಿಸ್ಬೇಕಾಗಿ ಬಂದದ್ದು, ಅವರಿಗೆ ಇನ್ನೂನು ಯುವಕರಿಗೆ ನಮ್ಮ ಪಾಕಿಸ್ತಾನದವ್ರನ್ನ ಕಂಡ್ರೆ ಅಥವಾ ಭಾರತದವ್ರನ್ನ ಕಂಡ್ರೆ ಅಷ್ಟಾಗಿ ಆದರೇ ಇರ್ಲಿಲ್ಲ. ಅವ್ರನ್ನ ಓಡಿಸ್ಬೇಕು ಅಂತಾನೆ ಅವರು ಯಾವಾಗ್ಲೂ ಆಲೋಚನೆ ಮಾಡ್ತಾ ಇದ್ರು. ಎಷ್ಟೋ ಸಾರಿ ನಾನು ಇದರಿಂದ ಕಚೇರಿಯಿಂದ ಹೊರಗಡೆ ಬರ್ತಾ ಇರುವಾಗ್ಲೇ ನಾನು ಅವಾಗ ಗೊತ್ತಾಗ್ತಾ ಇರ್ಲಿಲ್ಲ ನನ್ಗೆ, ನಾನು ಚೂಡಿದಾರ್ ಅಥವಾ ಯಾವ್ದಾದ್ರು ಹಾಕೊಂಡು ಹೋದ್ರೆ ಅಕಸ್ಮಾತ್ ಹೋಗ್ತಾ ಇರ್ಲಿಲ್ಲ, ಸೀರೆ ಉಟ್ಕೊಂಡೆ ಹೋಗ್ತಾ ಇದ್ದೆ, ಕಾಟನ್ ಸೀರೆ ಇಟ್ಕೊಂಡಿದ್ದೆ. ಆದ್ರೂನು ಅವರು ಅಟ್ಟಿಸ್ಕೊಂಡ್ ಬಂದು ಕಲ್ಲು ಎಸೆಯೋದು, ಸೊ ನೀವು ಹೋಗಿ ನಿಮ್ ದೇಶಕ್ಕೆ ವಾಪಸ್ಸು ಅಂತ ಕರೆಯೋದು. ಸೊ ಈ ತರ ಎಲ್ಲ ಬೇಕಾದಷ್ಟು ಅನುಭವಿಸ್ತೆ. ಅಧಿಕಾರದಲ್ಲಿ ಇದ್ದಾಗ್ಲೂ ನಾನು ನನ್ನದೇ ಒಂದು
ಅಧಿಕಾರವನ್ನು ಪಡ್ಕೊಂಡಿದ್ರು ಸಹ ಅವರ ಜಾತೀಯತೆಯ ಇದಕ್ಕೋಸ್ಕರವಾಗಿ ಅವರಲ್ಲಿದ್ದ ಜನಾಂಗೀಯ ದೃಷ್ಟಿಕೋನ, ಸಾರಿ ಜನಾಂಗೀಯವಾಗಿ ಜನಾಂಗೀಯವಾಗಿ ಅವರು ಧರ್ಮದ ಪ್ರಕಾರ ಅವರು ನೀನ್ ಏಷ್ಯನ್ ಅಂತಂದ್ರೆ ನಿನ್ಗೊಂದು ಇದು ಹಾಕ್ಬಿಡ್ತಾ ಇದ್ರು ಅಲ್ಲಿಗೆ. ಅದರಂತೆ ಅವರು ನೋಡ್ಕೊಂಡು ಹೋದಾಗ ಅವ್ರು ನಮ್ಮನ್ನ ಯಾವ್ದಕ್ಕೂ ಸೇರಿಸ್ಕೊತಾ ಇರ್ಲಿಲ್ಲ. ಸೊ ಆ ತರಹದಕ್ಕೆಲ್ಲ ಬೇಕಾಷ್ಟು ರೀತಿಯಲ್ಲಿ ನಾನು ಅನುಭವಿಸ್ದೆ. ಆದ್ರೆ ಅದಕ್ಕೆ ತಕ್ಕ ಹಾಗೆ ಉತ್ತರ ಕೊಡುವಂತ ತಾಕತ್ ಇಟ್ಕೊಂಡಿದ್ರಿಂದ ಅದರಿಂದ ಬಚಾವಾಗಿ ಬಂದೆ ನಾನು ಅಷ್ಟೇನೆ. ತುಂಬಾ ಜನ ಅನುಭವಿಸಿದ್ದಾರೆ, ತುಂಬಾ ಜನ ಕಷ್ಟಪಟ್ಟಿದ್ದಾರೆ. ಈಗಲೂ ಪ್ರಾಯಶಃ ಒಳಗೊಳಗೇನೆ ನಮ್ಮ ಭಾರತೀಯರಿಗೆ ಅಥವಾ ನಮ್ಮ ಕರ್ನಾಟಕದವರಿಗೆ ಕೊಡಬೇಕಾದ ಸಲ್ಲಬೇಕಾದ ಮನ್ನಣೆ ಅವರವರ ಉದ್ಯೋಗದಲ್ಲಿ ಅವರವರ ಸ್ಥಾನದಲ್ಲಿ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬಹುದು. ಎಲ್ಲದಕ್ಕೂ ಅವ್ರು ಇಂಗ್ಲಿಷರಿಗೆ ಪ್ರಾಧಾನ್ಯತೆ ಕೊಡ್ತಾರೆ. ಆಮೇಲೆ ನಿಮಗೆ ಅದರಲ್ಲಿ ಉಳಿದಿದ್ರೆ ಈ ಹುದ್ದೆಗಳಲ್ಲಾಗ್ಲಿ ಎಲ್ಲದರಲ್ಲೂ ಹೇಳೋದು ಮಾತ್ರ ಈಗ ನಾವು ಹೇಳ್ತೀವಲ್ವಾ, ಅದೇ ರೀತಿ ಅವರು ಹೇಳ್ತಾರೆ ನಿಮ್ಗೆ ರಿಸರ್ವ್ಡ್, ನಿಮ್ಗೆ ಏನು ಇದಿಲ್ಲ, ಎಲ್ಲ ಸಿಗುತ್ತೆ ಹಾಗೆ ಹೀಗೆ ಸರ್ಕಾರ ಹೇಳುತ್ತೆ. ಆದ್ರೆ ಸರ್ಕಾರ ಹೇಳಿದ ಹಾಗೆ ಒಳಗಡೆ ಇದರಲ್ಲಿ ಪರಿಸ್ಥಿತಿ ಇರೋದಿಲ್ಲ. ಈಗ ಅಂದ್ರೆ ಈ ಪ್ರಸ್ತುತ ಈ ನಾವು 2025 ಬದುಕ್ತಿದ್ದೇವೆ. ಈಗ ನೋಡಿದ್ರೆ ನೀವು ಹೋದಾಗಕ್ಕೂ ಈಗಕ್ಕೂ ಅಲ್ಲಿ ಜೀವನದ ಆತಂಕ ಹೇಗಿದೆ, ಬದುಕುವ ಆತಂಕಗಳು ಹೇಗಿದ್ದಾವೆ? ಈಗ ಆತಂಕ ಇಲ್ವೇ ಇಲ್ಲ ಅಂತ ಹೇಳ್ಬೇಕು. ಯಾಕೆಂದ್ರೆ ಈಗ ಇಂಗ್ಲೆಂಡು ಒಂದೇ ದೇಶವಾಗಿ ಉಳಿದಿತ್ತು, ಈಗ ಮತ್ತೆ ಯೂನಿಯನ್ಗೆ ಸೇರ್ಕೊಂಡ್ ಬಿಡ್ತಲ್ಲ. ಹಾಗಾಗಿ ಬೇರೆ ಹೊರದೇಶಗಳಿಂದ ಸುಮಾರು ಜನ ಬಂದ್ಬಿಟ್ರು. ಲೆಬನಾನ್ ಇಂದ, ಪೋಲೆಂಡ್ ಇಂದ, ಎಲ್ಲ ಕಡೆಯಿಂದ ಬೇಕಾಷ್ಟು ಜನ ಬಂದಿದ್ರಿಂದ ಏನಾಯ್ತು, ಅವರ ಜನಸಂಖ್ಯೆ ಈಗ ಜಾಸ್ತಿ ಆಗ್ತಾ ಹೋಯ್ತು. ಇಂಗ್ಲಿಷ್ನವರು, ನಿಜವಾದ ಇಂಗ್ಲಿಷ್ನವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈಗ ಅಲ್ಲಿ. ಅವರು ತಮ್ಮ ಇದನ್ನ ಎಲ್ಲೆಲ್ಲಿ ಕ್ಷೇತ್ರದಲ್ಲಿ ಇದ್ರೋ ಅಲ್ಲಿಂದ ಬೇರೆ ಕಡೆಗೆ ವಲಸೆ ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ತರಹ ಆಗಿರೋದ್ರಿಂದ ಈಗ ಯಾವುದೇ ರೀತಿಯಲ್ಲಿ ತೊಂದರೆಗಳಿಲ್ಲ, ನಡ್ಕೊಂಡು ಹೋಗ್ತಾ ಇದೆ ಇವಾಗ. ಅಲ್ಲಿ ಇದ್ದಾಗ ನಿಮಗೆ ಕನ್ನಡದ ಸಾಹಿತ್ಯದ ನಂಟು ಹೇಗಿತ್ತು? ಹೇಗೆ ಇಲ್ಲಿಯ ಸಾಹಿತ್ಯಕ್ಕೂ ನೀವು ಅಲ್ಲಿದ್ಕೊಂಡು ಅಲ್ಲಿಯ ಸಾಹಿತ್ಯವನ್ನು ನೋಡ್ತಿದ್ರಿ? ನನಗೆ ನಂಟು ಅಂತ ಅಲ್ಲಿ ಕನ್ನಡದ ಸಾಹಿತ್ಯದ ನಂಟು ಏನಿಗೆ ಸಿಕ್ಲಿಲ್ಲ ನನಗೆ. ಅಲ್ಲಿ ಯಾರು ನನ್ನನ್ನು ಕ್ಯಾರೆ ಅಂತ ಮಾತಾಡ್ಸೋರು ಇರ್ಲಿಲ್ಲ, ಅಥವಾ ಕನ್ನಡದಲ್ಲಿ ಮಾತಾಡ್ಸೋದಕ್ಕೂ ಯಾರಾದ್ರೂ ಒಬ್ರು ಕನ್ನಡದಲ್ಲಿ ಮಾತಾಡಿಸ್ಬಿಟ್ರೆ ಅಯ್ಯೋ ಪರವಾಗಿಲ್ಲ ಕನ್ನಡ ಮಾತಾಡ್ತಾರಲ್ಲ ಅಂತ ಹೇಳ್ಬೇಕಾಗಿತ್ತು. ಯಾಕೆಂದ್ರೆ ಆಗ ಹೋದವರು, ಇಂಗ್ಲೆಂಡಿಗೆ ಹೋದವರು ಅವರ ಮಕ್ಕಳಿಗೆ ಇಂಗ್ಲಿಷನ್ನೇ ಅಭ್ಯಾಸ ಮಾಡಿಸ್ತಾ ಇದ್ರು. ನಾನು ಬಹಳ ದಿವಸ ಭ್ರಮೆಯಲ್ಲಿದ್ದೆ, ಇವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಇವ್ರಿಗೇನು ಒಂಥರ ಅಹಂಕಾರ ಅದಕ್ಕೋಸ್ಕರ ಅಂತ ಅಲ್ಲ. ಅವ್ರು ಮಾಡ್ತಾ ಇದ್ದಿದ್ದು ಯಾತಕ್ಕೆ ಅಂತಂದ್ರೆ ಅವರ ಮಕ್ಕಳು ಶಾಲೆಯಲ್ಲಿ ಹೋದಾಗ ಅವರಿಗೆ ಅವಮಾನ ಆಗದೆ ಇರ್ಲಿ ಅಂತ. ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಮಾತಾಡದೆ ಹೋದ್ರೆ, ಇಂಗ್ಲಿಷ್ನವರ ಜೊತೆಯಲ್ಲಿ ಅವರಂತೆ ವ್ಯವಹಾರ ಮಾಡದೆ ಹೋದ್ರೆ ಶಾಲೆಯಲ್ಲಿ ಮಕ್ಕಳಿಗೆ ಬೇಕಾಷ್ಟು ರೀತಿಯಲ್ಲಿ ಗೋಳುಕೋತಾ ಇದ್ರು. ಸೊ ಆ ಇದಕ್ಕೋಸ್ಕರವಾಗಿ ಏನಾಗ್ತಿತ್ತು, ಅವ್ರು ಇಂಗ್ಲಿಷ್ ನಲ್ಲಿ ಮಾತಾಡ್ಸೋರು ಮಕ್ಕಳನ್ನ, ಅವ್ರು ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಅವರು ಕನ್ನಡ ಮರ್ತಾಗಿತ್ತು. ಸೊ ಇಂತಹ ಪರಿಸ್ಥಿತಿ ಇತ್ತು. ಆದ್ರೆ ಇತ್ತೀಚೆಗೆ ಕನ್ನಡ ಸಂಘಗಳು ಬೇಕಾದಷ್ಟು ಬಂದಿವೆ. ಆ ಕನ್ನಡ ಸಂಘಗಳು ಚೆನ್ನಾಗಿ ಕನ್ನಡವನ್ನ ಮಕ್ಕಳಿಗೆ ಕಲಿಸೋದಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ, ಕನ್ನಡವನ್ನ ಬೆಳೆಸೋದಕ್ಕೆ ತೋರಿಸ್ತಾ ಇದ್ದಾರೆ, ಕಾರ್ಯಕ್ರಮಗಳನ್ನ ಕನ್ನಡದಲ್ಲಿ ಹಮ್ಮಿಕೊಳ್ತಾರೆ. ಹೀಗಾಗಿ ಕನ್ನಡನ ಪ್ರೋತ್ಸಾಹಿಸ್ತಾ ಇದ್ದಾರೆ, ನಮ್ಮ ಧರ್ಮವನ್ನ, ನಮ್ಮ ಸಂಸ್ಕೃತಿಯನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ. ಮತ್ತೆ ನೀವು ಈಗ ನಾವು ಭಾರತಕ್ಕೆ ಆಗಾಗ ಬರ್ತಾ ಇರ್ತೀರಾ, ಈ ಭೇಟಿ ಹೇಗೆ ಅನ್ನಿಸ್ತದೆ ನಿಮಗೆ? ತುಂಬಾ ಖುಷಿ ಅನ್ಸುತ್ತೆ. ನಾನು ಈಗ ಒಂದು 4-5 ವರ್ಷದಿಂದ ಜಾಸ್ತಿ ಬರ್ತಾ ಇದ್ದೀನಿ. ಅದಕ್ ಮುಂಚೆ ನಾನು ಇಂಗ್ಲೆಂಡಿನಲ್ಲೇ ಇದ್ದಂತಹ ಭಾರತೀಯರ, ಆನ್ ದ ಹೋಲ್ ಭಾರತೀಯರು ಅಂತ ಹೇಳ್ತಾ ಇದ್ದೀನಿ, ಬರೀ ಕನ್ನಡಿಗರೇ ಅಲ್ಲ, ಭಾರತೀಯರು ಪಡ್ತಾ ಇದ್ದ ತೊಂದರೆಯನ್ನು ನಿವಾರಿಸೋದಕ್ಕೆ ನಾನು ಪ್ರಯತ್ನ ಪಟ್ಟೆ. ನಮ್ಮ ತಂದೆಯ ಆಶೀರ್ವಾದದಿಂದ ನಾನು ವೇದ ಮಂತ್ರಗಳನ್ನು ಕಲ್ತಿದ್ದೀನಿ. ನಮ್ಮ ಯಜಮಾನರು ಸಹ ಅವರ ತಂದೆ ಪುರೋಹಿತರಾಗಿದ್ದರಿಂದ ಅವರಿಗೂ ವೇದ ಮಂತ್ರಗಳ ಎಲ್ಲ ಬರ್ತಿತ್ತು. ಇವೆರಡನ್ನ ನಾವು ಉಪಯೋಗಿಸ್ಕೊಂಡ್ವಿ. ನಮಗ್ ತಿಳಿದಿರ್ತಕ್ಕಂಥದ್ದು ಏನಿದೆ ಅದನ್ನ ಉಪಯೋಗಿಸ್ಕೊಂಡ್ವಿ. ಅಲ್ಲಿ ಜನ ನಮ್ಮವರು ಒಂದು ಪೂಜೆ ಪುನಸ್ಕಾರ ಮಾಡ್ಬೇಕು ಅಂತ ಆಸಕ್ತಿ ಇದ್ರು ಮಾಡೋದಕ್ಕಾಗ್ತಾ ಇರ್ಲಿಲ್ಲ. ಯಾರೂ ಇರ್ಲಿಲ್ಲ, ಅವ್ರಿಗೆ ಮಾರ್ಗ ತೋರ್ಸೋರು ಯಾರು ಇರ್ಲಿಲ್ಲ, ಅಥವಾ ಪುರೋಹಿತರು ಅಂತ ಹೇಳಿ ಯಾರನ್ನಾದ್ರೂ ಕರೆಯೋದಕ್ಕೆ ಮಾಡೋದಕ್ಕೆ ಏನು ಗೊತ್ತಿರ್ಲಿಲ್ಲ ಅವ್ರಿಗೆ. ಅಂಥ ಸಮಯದಲ್ಲಿ ನಾವು ನಾನೇ ಎಲ್ಲ ಸಾಮಗ್ರಿಗಳನ್ನ ಅಥವಾ ಅಡಿಗೆನೂ ಎಷ್ಟೋ ಸಾರಿ ನಾನೇ ಮಾಡಿಕೊಂಡು ತಗೊಂಡೋಗಿ ಅವ್ರ ಮನೆಗಳಿಗೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಗೃಹ ಪ್ರವೇಶ ಹೇಳಿದ್ರೆ ಗೃಹ ಪ್ರವೇಶ, ಅಥವಾ ಸತ್ಯನಾರಾಯಣ ಪೂಜೆ, ಕೊನೆಗೆ ಮದುವೆ, ಇಂಟರ್ನ್ಯಾಷನಲ್ ಇದರಲ್ಲಿ ಮದುವೆಗಳನ್ನು ಸಹ ಮಾಡಿಸಿ ಆ ರೀತಿಯಲ್ಲಿ ನಾವು
ಅವರನ್ನ ನಮ್ಮ ಸಂಸ್ಕೃತಿಯನ್ನ ಬೆಳೆಸೋದಕ್ಕೆ ಮಾಡಿದ್ವಿ, ಪ್ರಯತ್ನ ಪಟ್ವಿ. ಅದರಲ್ಲಿ ನಮಗೆ ಜಯನೂ ಸಿಕ್ತು ಅಂತ ಹೇಳಿ ಸಂತೋಷ ಪಟ್ಕೊಳ್ಬೇಕು. ಇನ್ನು ನಿಮ್ಮ ಬೇರೆ ಕೃತಿಗಳಿಗೆ ಅನುವಾದಗಳನ್ನು ಮಾಡಿದ್ದೀರಿ. ಅನುವಾದಗಳ ಬಗ್ಗೆ ಮಾತಾಡೋದಾದ್ರೆ ಅದು ಹೇಗೆ, ಯಾವ ರೀತಿಯಾಗಿ ಮಾಡಿದ್ರಿ ಅಂತ ಹೇಳಿ? ಅದು ಇದ್ದಕ್ಕಿದ್ದ ಹಾಗೆ ನನಗೆ ಅನ್ನಿಸ್ತು. ಈ ಶೇಕ್ಸ್ಪಿಯರ್ ಬರೆದಿರ್ತಕ್ಕಂಥ ಕೆಲವು ಸಾನೆಟ್ಗಳನ್ನು ನೋಡಿದಾಗ, ಅಥವಾ ವರ್ಡ್ಸ್ವರ್ತ್ ಬರೆದಿರ್ತಕ್ಕಂಥ ಕೆಲವು ಪದ್ಯಗಳನ್ನು ನೋಡಿದಾಗ, ಇದನ್ನ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ, ಇದು ನಾನು ಕನ್ನಡದಲ್ಲಿ ಅರ್ಥ ಮಾಡ್ಕೊಳಕ್ ಹೋದಾಗ ನನ್ನ ತಲೆಗೆ ತುಂಬಾ ಚೆನ್ನಾಗಿದೆ ಇದರ ಸಾರಾಂಶ, ಇದನ್ನ ಕನ್ನಡದಲ್ಲಿ ಯಾತಕ್ಕೆ ಕೊಡಬಾರದು ಅಂತಕ್ಕಂಥ ಒಂದು ಉದ್ದೇಶ ಶುರುವಾಯಿತು. ಹಾಗಾಗಿ ಕನ್ನಡಕ್ಕೆ ಅನುವಾದ ಮಾಡ್ತಾ ಹೋದೆ ನಾನು ಸಾಧ್ಯವಾದಷ್ಟು ಪದ್ಯಗಳನ್ನ. ನಮ್ಮ ಬೊಂಬಾಯಿಯಲ್ಲಿ ಕನ್ನಡ ವಿಭಾಗದಲ್ಲಿದ್ದಾರೆ ಉಪಾಧ್ಯರು ಅಂತ, GN ಉಪಾಧ್ಯ ಅಂತ. ಅವರು ಆಕಸ್ಮಿಕವಾಗಿ ಯಾವುದೋ ಒಂದು ಝೂಮ್ ಇದರಲ್ಲಿ ನಮ್ಮ ಮೀಟಿಂಗ್ ಇಟ್ರು, ಕವಿ ಗೋಷ್ಠಿ ಅಂತ. ನಾನು ಕನ್ನಡ ಪದ್ಯವನ್ನು ಓದ್ದೆ. ಪದ್ಯವನ್ನು ಓದಿದಾಗ ಅಯ್ಯೋಯ್ಯೋ ಇಷ್ಟು ಚೆನ್ನಾಗಿ ಅನುವಾದ ಮಾಡ್ತಾರೆ, ನೀವು ಇದನ್ನ ಕೃಷಿ ಮಾಡಿ ಅಂದ್ರು. ಸೊ ಅವರು ಪ್ರೋತ್ಸಾಹ ಬೇರೆ ಸೇರ್ಕೊಳ್ತು. ಹಾಗಾಗಿ ಅನುವಾದದ ಒಂದು ಪುಸ್ತಕನೇ ಬೆಳಕಿಗೆ ಬಂತು. ನೀವು ಕುವೆಂಪು ಭಾಷಾ ಭಾರತಿಗೆ ತುಂಬಾ ಕೆಲಸ ಮಾಡಿದಿರಿ ಅಂತ ಹೇಳಿದ್ರಿ. ಹೌದು, ಭಾಷಾ ಭಾರತಿಗೆ ನಾನಾಗಿ ಕೇಳ್ಕೊಂಡೆ ಒಂದ್ ಸಾರಿ. ಗಿರೀಶ್ ಅಜ್ಜಕಳ ಅಂತ ಹೇಳಿ ಅಲ್ಲಿಯ ಅಧ್ಯಕ್ಷರಾಗಿದ್ರು. ನಾ ಹೇಳ್ದೆ, ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ರೆ, ನನಗೆ ಉಪನ್ಯಾಸ ಮಾಡೋ ಅಭ್ಯಾಸ ಇದೆ, ದಯವಿಟ್ಟು ಒಂದು ಅವಕಾಶ ಇದ್ರೆ ಕೊಡಿ ಅಂದೆ. ಅದಕ್ಕೆ ಅವರು ಸರಿ ನೀವು ಪರಿಚಯ ಮಾಡ್ಕೊಟ್ಬಿಡಿ ಅತಿಥಿಗಳನ್ನ ಅಂದ್ರು. ಅಂದ್ರೆ ಅವ್ರು ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ರು, ಅದು ನನಗೆ ಗೊತ್ತಾಗಿರ್ಲಿಲ್ಲ. ಸೊ ನನಗೆ ಮಾತಾಡೋಕ್ ಬರುತ್ತಾ ಇಲ್ವಾ, ನಾನು ಧೈರ್ಯವಾಗಿ ಮಾತಾಡ್ತೀನೋ ಇಲ್ವೋ ಅಂತ ಹೇಳಿ ಅವ್ರು ಪರೀಕ್ಷೆ ಮಾಡಿದ್ರು. ಸೊ ಅದ್ ಮಾಡಿದ ತಕ್ಷಣ ಅವ್ರಿಗೆ ತುಂಬಾ ಸಂತೋಷ ಆಯ್ತು. ನೆಕ್ಸ್ಟ್ ಇದ್ರಲ್ಲೇನೆ ಕುವೆಂಪು ಬಗ್ಗೆ ಮಾತಾಡಿ, ನೀವು ಇಂಗ್ಲಿಷ್ ನಲ್ಲಿ ಮಾತಾಡಿ ಅಂತ ಹೇಳಿ ಒಂದು ಉಪನ್ಯಾಸದ ಇದನ್ನ ಕೊಟ್ರು. ಅದಾದ್ಮೇಲೆ ಸ್ವಾತಂತ್ರ್ಯ ಯೋಧರ ಒಂದು 75 ಪುಸ್ತಕಗಳನ್ನ ಅವರು ಅನುವಾದ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಒಬ್ಬೊಬ್ಬರಿಗೆ 5-5 ಪುಸ್ತಕ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಆದ್ರೆ ಇನ್ಯಾರೋ ಕೆಲವರು ಬೇಗ ಮಾಡ್ಕೊಡ್ಲಿಲ್ಲ ಅನ್ನೋದು ಕಾರಣಕ್ಕೋಸ್ಕರವಾಗಿ ನನಗೆ ಹೆಚ್ಚು ಪುಸ್ತಕಗಳನ್ನ ಕೊಟ್ಟು ನನ್ನ ಹತ್ರ 7 ಪುಸ್ತಕಗಳನ್ನ ಅನುವಾದ ಮಾಡಿಸ್ಕೊಂಡ್ರು. ಜೊತೆಗೆ ನಾನು ಬರೆದ ಅನುವಾದಿತ ಕವನಗಳನ್ನ ಅವರ ಚಾತುರ್ಮಾಸಿಕ ಪತ್ರಿಕೆಯಲ್ಲಿ ಒಂದು 10 ಕವನಗಳನ್ನ ಹಾಕಿದ್ರು. ಮತ್ತೆ 10ನ್ನ ಆರಿಸ್ಕೊಂಡು ಇಟ್ಕೊಂಡ್ರು. ಅಷ್ಟೊತ್ತಿಗೆ ಅಧ್ಯಕ್ಷರು ಬದಲಾದ್ರು, ಮತ್ತೆ ಬಂದಿಲ್ಲ ಇನ್ನೂನು, ಇದೆಲ್ಲ ನಡೀತಾ ಇದೆ ಅಲ್ಲಿ ಅಷ್ಟೇ. ಇದಾದ ನಂತರ ನಿಮ್ಮ ಬೇರೆ ಕೃತಿಗಳು, ನೀವು ಬರೆದಂತಹ ಬೇರೆ ಕೃಷಿಯ ಬಗ್ಗೆ, ಸಾಹಿತ್ಯ ಕೃಷಿಯ ಬಗ್ಗೆ ಮಾತಾಡೋದಾದ್ರೆ ಯಾವ ಕೃತಿಯ ಬಗ್ಗೆ ಹೇಳಬೇಕು ನಿಮಗೆ? ನಂದು ವೈವಿಧ್ಯವಾಗಿ ನಾನು ರಚನೆ ಮಾಡಿರ್ತಕ್ಕಂಥದ್ದು. ಸಣ್ಣ ಕಥೆಗಳನ್ನ ನಾನು ಸುಮಾರು ಬರೆದು ನನ್ನ ಪತ್ರಿಕೆಗಳಿಗೆ ಕಳಿಸ್ತಾ ಇದ್ದೆ. ಹೆಚ್ಚಿನ ಮಟ್ಟಿಗೆ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಕಥೆಗಳು ಪ್ರಕಟವಾಗ್ಬಿಟ್ಟಿದೆ. ಕರ್ಮವೀರದಲ್ಲಿ, ತುಷಾರದಲ್ಲಿ, ಪ್ರಜಾವಾಣಿಲಿ, ಸೊ ಹೀಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಎಲ್ಲ ಪ್ರಕಟವಾಗ್ಬಿಟ್ಟಿದೆ. ಅದನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸಣ್ಣ ಕಥೆಗಳ ಸಂಗ್ರಹ, ಆಟೋ ಚಾಲಕನ ಕಥೆ ಹಾಗೂ ವ್ಯಥೆ ಅಂತ ಹೇಳ್ಬಿಟ್ಟು ಅದೊಂದನ್ನ ತಗೊಂಡ್ ಬಂದೆ. ಮತ್ತೆ ನಗೆ ಬರಹಗಳು ಅಷ್ಟೇನೆ, ಎಲ್ಲ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಎಲ್ಲ ಪ್ರಕಟ ಆಗಿರ್ತಕ್ಕಂಥವೇ. ಅವುಗಳನ್ನೆಲ್ಲ ಸಂಗ್ರಹ ಮಾಡ್ಬಿಟ್ಟು ಒಂದು ನಾನು ಮತ್ತು ನನ್ನವರ ಸ್ವೀಟಿ ಅಂತ. ಸ್ವೀಟಿ ಅನ್ನೋದು ಒಂದು ಕಾರಿಗೆ ಇಟ್ಟ ಹೆಸರು. ನನಗಾಗಿ ನನ್ನ ಯಜಮಾನ್ರು ನಾನು ಹೋದಾಗ ತಂದುಕೊಟ್ಟ ಕಾರು, ಅದು ನನಗೆ ತಂದುಕೊಟ್ಟ ಬವಣೆ, ಅದನ್ನೆಲ್ಲ ವಿವರಿಸ್ತಾ ಅದೇ ಹೆಸರನ್ನ ಇಡೋಣ ಅನ್ನಿಸ್ತು. ಹಾಗಾಗಿ ಆ ಒಂದು ನಗೆ ಬರಹಗಳ ಸಂಕಲನ ನಾನು ಮತ್ತು ನನ್ನವರ ಸ್ವೀಟಿ ಆಯ್ತು. ಅನುವಾದಿತ ಕವನಗಳ ಸಂಕಲನ ಹೊಳೆಯುವುದೆಲ್ಲ ಹೊನ್ನಲ್ಲ ಅನ್ನೋ ಹೆಸರಿನಿಂದ ಅದು ಪ್ರಕಟವಾಯ್ತು. ಮತ್ತೆ ಇದನ್ನ ಹೇಳಿದನಲ್ಲ, ಬಿಳಿಯರ ಜೀವನ, ಇಂಗ್ಲೆಂಡಿನ ಸಮಾಜವನ್ನ ಕುರಿತು ಬರೆದಂಥದ್ದು. ಮತ್ತೆ ಇನ್ನು ನಿರಾಭರಣ ಸುಂದರಿ ಅಂತ ಬೇಂದ್ರೆಯವರ ಒಂದು ಪುಸ್ತಕ. ಅದು ಸಾಮಾನ್ಯವಾಗಿ ಎಷ್ಟೋ ಜನ ಕೇಳೇ ಇಲ್ಲ ಆ ಹೆಸರನ್ನ, ಅಷ್ಟು ಹಿಂದಕ್ಕೆ ಹೋಗಿರ್ತಕ್ಕಂಥದ್ದು. ಅವರ ಎಲ್ಲ ಬೇಂದ್ರೆಯವರು ಅಂತಂದ್ರೇನೆ ಪದ್ಯಗಳು, ಅವರ ಎಲ್ಲಾ ಪದ್ಯಗಳನ್ನು ಯಾರು ಬೇಕಾದ್ರೂ ಇಳಿದು ಬಾ ತಾಯಿ, ಇಳಿದು ಬಾ ಬೇಗ ಹೇಳ್ಬಿಡ್ತಾರೆ. ಸೊ ಅವರ ಪದ್ಯಗಳನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಆದ್ರೆ ನಿರಾಭರಣ ಸುಂದರಿಯನ್ನ ಹೆಚ್ಚು ಜನ ಓದಿರ್ಲಿಲ್ಲ. ಸೊ ಆಗ ನಾನು ಯೋಚನೆ ಮಾಡಿದೆ, ಯಾರು ನೋಡದೆ ಇರ್ತಕ್ಕಂಥದ್ದನ್ನ ಸ್ವಲ್ಪ ಮಾಡ್ಬೇಕು, ಎಲ್ರೂ ಓದೋದನ್ನೇ ನಾನು ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಆ ನಿರಾಭರಣ ಸುಂದರಿಯನ್ನ ತಗೊಂಡು ಅದರ ಒಂದು ವಿಮರ್ಶೆಯನ್ನು ಬರೆದಿದ್ದೀನಿ. ಅದೊಂದಾಯ್ತು. ಮತ್ತೆ ಹಾಗೆ ನೋಡ್ತಾ ನೋಡ್ತಾ ಮಕ್ಕಳಿಗೆ ಏನಾದ್ರೂ ಅನುಕೂಲ ಆಗೋ ಹಾಗೆ ಮಾಡ್ಬೇಕು ಅಂತಕ್ಕಂಥ ಆಲೋಚನೆ ಬಂದಾಗ ಶಿವರಾಮ ಕಾರಂತರ ಹಾವು ನನ್ನ ಗಮನವನ್ನ ಸೆಳೀತು. ಅದರಲ್ಲಿ ಇರ್ತಕ್ಕಂಥ ಹಾವು ನಮ್ಮ ಅರಿಷಡ್ ವರ್ಗಗಳು.
ಅದು ಸುಮ್ಮನೆ ಹಾವಲ್ಲ, ನಾಗರ ಹಾವಾಗ್ಲಿ ಇನ್ನೊಂದು ಹಾವಾಗ್ಲಿ ಅಲ್ಲ. ಆ ಹಾವು ಅಂತಕ್ಕಂಥದ್ದು ನಿನ್ನ ಮನಸ್ಸಿನಲ್ಲಿ ಇದೆ. ಅದು ಚಿಕ್ಕ ಮಕ್ಕಳಿಗೆ ಕತೆ ಹೇಳಿರೋ ಹಾಗಿದ್ರೂ ಅದು ಎಂಥ ಹಿರಿಯರೂ ಅದರಲ್ಲಿ ಪಾಠವನ್ನು ಕಲಿಬೇಕು, ಆ ಥರ ಇದೆ. ಸೊ ಆ ಹಾವು ಸಂಕಲನದಿಂದ ಕಥೆಗಳನ್ನು ಆರಿಸ್ಕೊಂಡೆ. ಮತ್ತೆ ಅದರ ಜೊತೆಗೆ ಧೃತರಾಷ್ಟ್ರ ಸಂತಾನ ಅಂತ ಹೇಳಿ ಜಿ ಕುಲಕರ್ಣಿ ಅವರು ಬರೆದಿದ್ದಾರೆ. ಜಿ ವಿ ಕುಲಕರ್ಣಿ ಅವರು ಬಾಂಬೆನಲ್ಲಿ ಇರ್ತಾರೆ, ಅವರು ಬರೆದಿದ್ದಾರೆ. ಅದು ಅಷ್ಟೇನೆ. ಹೀಗೆ ನಮ್ಮಲ್ಲಿ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ನಾವು ಅವರನ್ನ ಯಾವುದೋ ದಾರಿಯಲ್ಲಿ ಹಾಕ್ಬಿಡ್ತೀವಿ. ಅದರಲ್ಲಿ ಒಂದು ಕಥೆ ಅಂತೂ ತುಂಬಾ ಗಮನ ಸೆಳೆಯತಕ್ಕಂಥದ್ದು. ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಒಬ್ಬ ಭಿಕ್ಷುಕ ಇರ್ತಾನೆ. ಅವನು ಕಣ್ಣನ್ನ ಕುರುಡು ಮಾಡ್ಕೊಂಡ್ಬಿಟ್ಟಿರ್ತಾನೆ. ಅವನನ್ನ ಹಿಡ್ಕೊಂಡು ಒಂದು ಪುಟ್ಟ ಬಾಲಕ ತಗೊಂಡು ಕಣ್ಣಿಲ್ಲ ಸ್ವಾಮಿ ದುಡ್ಡು ಕೊಡಿ ಅಂದ್ಕೊಂಡು ಕೇಳ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನ ನೋಡ್ತಾ ಇದ್ದ ಲೇಖಕರು ಮತ್ತೆ ಎಷ್ಟೋ ವರ್ಷಗಳ ಮೇಲೆ ಮತ್ತೆ ಹೋದಾಗ ಈ ಪುಟ್ಟ ಹುಡುಗ ಇದ್ದನಲ್ಲ, ಅವನು ಸ್ವಲ್ಪ ದೊಡ್ಡವನಾಗಿದ್ದ, ಅವನ ಕಣ್ಣು ಹೋಗ್ಬಿಟ್ಟಿದೆ. ಚೆನ್ನಾಗಿತ್ತು ಅವನ ಕಣ್ಣು, ಅದ್ಯಾಕೆ ಹೋಗ್ಬಿಡ್ತು? ಅವನು ಭಿಕ್ಷೆ ಬಿಡ್ತಾ ಇದ್ದಾನೆ. ಅಲ್ಲಿ ಯಾತಕ್ಕೆ ಅಂತಂದ್ರೆ, ಯಾರು ಕಣ್ಣಿಲ್ದೇನೆ ತಂದೆ ಭಿಕ್ಷೆ ಬಿಡ್ತಿದ್ನೋ ಅವನು ತನ್ನ ಸ್ಥಿತಿ ಕಳೀತಾ ಬಂತು, ತನ್ನ ಇದು ಆಯಸ್ಸು ಮುಗಿತಾ ಬಂತು ಅಂದಾಗ ಇವನಿಗೆ ಒಂದು ವೃತ್ತಿಗೆ ಒಂದು ಜಾಗ ಆಗ್ಬೇಕು ಅಂತ ಹೇಳಿ ಇವನ್ ಕಣ್ಣನ್ನು ತಾನಾಗೆ ತೆಗೆಸಿದ್ನಂತೆ. ಸೊ ಈ ತರಹ ನಾವು ಅಡ್ಡದಾರಿ ಹಿಡಿಸ್ತೀವಿ ಮಕ್ಕಳನ್ನ, ಅದನ್ನ ತಿಳ್ಕೊಳ್ಬೇಕು ಅಂತಕ್ಕಂಥದ್ದು ಅದರಲ್ಲಿ. ಮತ್ತೆ ಅದರ ಜೊತೆಗೆ ಇನ್ನೂ ಒಂದಷ್ಟು ಕಥೆಗಳನ್ನ ಆರಿಸ್ಕೊಂಡೆ. ಸೊ ಅವುಗಳನ್ನೆಲ್ಲ ಸೇರಿಸಿ ಒಂದು ವಿಮರ್ಶೆಯನ್ನ ಬರೆದಿದ್ದೀನಿ. ಸಣ್ಣ ಕಥೆಗಳಲ್ಲಿ ಜೀವನ ತತ್ವ ಅಂತ ಹೇಳಿ ಅದರ ಹೆಸರಿಟ್ಟಿದ್ದೀನಿ. ಸೊ ಇದಿಷ್ಟು ಈಗ ಇತ್ತೀಚೆಗೆ ಕಳೆದ ವರ್ಷ ಮಾನ್ಯ HSV ಅವರು ಮತ್ತೆ ಜೋಗಿ ಅವರು ಬಂದು ಬಿಡುಗಡೆ ಮಾಡಿಕೊಟ್ಟಂಥದ್ದು. ಅದಕ್ಕೆ ಮುಂಚೆನೆ ಹಂಪ ನಾಗರಾಜಯ್ಯ ಅವರ ನೇತೃತ್ವದಲ್ಲಿ ನಾನು PhD ಮಾಡ್ತಾ ಇದ್ದಾಗ್ಲೇನೆ ಸಿಟಿ ಬಸ್ಸು ಅಂತಕ್ಕಂಥ ನಗೆಬರಹಗಳ ಸಂಕಲನ, ತೆಳ್ಳಗಿರಬಾರದೆಯ ಲೋಕದೊಳಗೆ ನನ್ನನ್ನೇ ನಾನು ಇಟ್ಕೊಂಡು ಉದಾಹರಣೆ ಆಗಿ ಇಟ್ಕೊಂಡು ಬರೆದಂತ ಒಂದು ಕವನ ಸಂಕಲನ, ಮತ್ತೆ ಗಿನ್ನಿಸ್ ರೆಕಾರ್ಡ್ ಮತ್ತು ಇತರ ನಗೆ ನಾಟಕಗಳು ಅಂತ ಹೇಳಿ 3 ಪುಸ್ತಕಗಳು, ಅವು 3ನ್ನ ಆಗ ಬಿಡುಗಡೆ ಮಾಡಿದೆ. ಸಿಟಿ ಬಸ್ಸು ಆ ವರ್ಷದ ಚೊಚ್ಚಲು ಕೃತಿಯಲ್ಲಿ ಇದನ್ನ ಪ್ರಶಸ್ತಿಗೂ ಆಯ್ಕೆ ಆಗ್ತಕ್ಕಂಥ ಸನ್ನಿವೇಶಕ್ಕೆ ಬಂದಿತ್ತು. ಆದ್ರೆ ಅದೃಷ್ಟವಶಾತ್ ದುರದೃಷ್ಟವಶಾತ್ ಅದು ಡಿಸೆಂಬರ್ನಲ್ಲಿ ಪ್ರಕಟ ಆಯ್ತು. ಅದು ಆಗಲ್ಲ, ನಿಮ್ದು ಕ್ವಾಲಿಫೈ ಆಗಲ್ಲ ಅಂತ ಹೇಳಿ ಹಿಂದೆ ಬಂತು. ಸೊ ಇವಿಷ್ಟು ನನ್ನ ಸಾಹಿತ್ಯ ಕೃಷಿ. ಜೊತೆಗೆ ನನ್ನ ಸಂಶೋಧನಾ ಕೃತಿಯನ್ನ ಕನ್ನಡ ಸಾಹಿತ್ಯ ಪರಿಷತ್ತು ನನಗೆ ಗೌರವಧನವನ್ನು ಕೊಟ್ಟು ಅವರೇ ಇದನ್ನ ಪ್ರಕಾಶನಗೊಳಿಸಿದ್ರು. ಮತ್ತೆ ಇವತ್ತು ಅದಿದೆ. MA ಅಲ್ಲ, ವಿಷಯ ಏನಾಗಿತ್ತು ನಿಮ್ಮ PhD? ನನ್ನ ಶಾಂತಿರಾಜ ಶಾಸ್ತ್ರಿಗಳು ಒಂದು ಅಧ್ಯಯನ ಅಂತ ಹೇಳಿ, ಅವರ ಶಾಂತಿರಾಜ ಶಾಸ್ತ್ರಿಗಳು ಅವರು ಆಸ್ಥಾನ ವಿದ್ವಾನ್ ಆಗಿದ್ರು. ಮೈಸೂರು ಮಹಾರಾಜರಲ್ಲಿ ಆಸ್ಥಾನ ವಿದ್ವಾನ್ ಆಗಿದ್ದವರು. ಮಹಾಪುರಾಣವನ್ನ, ಗುಣಭದ್ರಾಚಾರ್ಯನ ಮಹಾಪುರಾಣವನ್ನ 10,000 ಶ್ಲೋಕಗಳನ್ನ ಕನ್ನಡದಲ್ಲಿ ಬರೆದಿದ್ರು. ಅವರು ಬರೆದದ್ದು ಎಷ್ಟರ ಮಟ್ಟಿಗೆ ಸಫಲವಾಗಿದೆ ಅಂತಕ್ಕಂಥ ಒಂದು ವಿಮರ್ಶೆ. ಜೊತೆಗೆ ಅವರೇ ಬರೆದಿದ್ದಂತಹ ಒಂದು 20ರಿಂದ 25 ಪುಸ್ತಕಗಳು. ಸೊ ಅವುಗಳ ವಿಮರ್ಶೆ, ಅವರ ಜೀವನ ಚರಿತ್ರೆ, ಇದು ನನ್ನ PhDಯ ವಿಷಯ ಆಯ್ತು. ಅದಕ್ಕೂ ಕಾರಣ ಹಂಪ ನಾಗರಾಜಯ್ಯ ಅವರೇ. ಯಾಕೆಂದ್ರೆ ನನಗೆ ನನ್ನ ಒಲವು ಇದ್ದದ್ದು ಹಳಗನ್ನಡದ ಮೇಲೆ, ಪಂಪನ ಮೇಲೆ ಅಥವಾ ರನ್ನನ ಮೇಲೆ. ಅಯ್ಯಯ್ಯ ನೀನ್ ಅದೆಲ್ಲ ಏನು ಮಾಡ್ಬೇಡ, ನೀನ್ ಎಷ್ಟ್ ಚೆನ್ನಾಗಿ ಸಂಸ್ಕೃತ ಎಲ್ಲ ಇದ್ ಮಾಡಿದ್ಯಾ, ನೀನು ವೇದ ಎಲ್ಲ ಕಲ್ತ್ಕೊಂಡಿದ್ಯಾ, ನೀನ್ ನಂಗೆ ಇದನ್ ಮಾಡಿಸು, ಇದನ್ ಮಾಡ್ಕೊಡು ನಿಂಗೆ ಅಂತ ಹೇಳಿ ಅವ್ರು ಒತ್ತಾಯ ಪೂರ್ವಕವಾಗಿ ಅದನ್ನ ನನ್ನ ಕೈಲಿ ಮಾಡಿಸಿದ್ರು. ಹಾಗಾಗಿ ಅದು ಆ ಕೃತಿ ಬಂತು. ಹಂಪನವ್ರ ಬಗ್ಗೆನೆ ಮಾತಾಡೋದಾದ್ರೆ, ಹಂಪ ನಾಗರಾಜಯ್ಯ ಅವ್ರ ಬಗ್ಗೆನೆ ಅವರು ಹೇಗೆ ನಿಮಗೆ ಇದು ಮಾಡ್ತಿದ್ರು, ಗೈಡ್ ಮಾಡಿದ್ರ ಬಗ್ಗೆ ಮಾತಾಡೋದು? ಗೈಡ್ ಅಂದ್ರೆ ಮೊಟ್ಟ ಮೊದಲನೇದಾಗಿ ನಾನು ಅವರನ್ನು ಭೇಟಿ ಮಾಡ್ತೀನಿ, ಅವರು ನನಗೆ ಗುರುವಾಗ್ತಾರೆ ಅಂತಕ್ಕಂಥದ್ದು ನನಗೆ ನಂಬಿಕೆ ಇರಲಿಲ್ಲ. ಸುಮ್ಮನೆ ಹೀಗೆ ಹುಡ್ಕೊಂಡು ಹೋದೆ, ಯಾರಾದ್ರೂ ಒಬ್ರು ಸಿಗ್ತಾರೆ, ಯೂನಿವರ್ಸಿಟಿಗೆ ಹೋದೆ. ಆಗೆಲ್ಲ ಯೂನಿವರ್ಸಿಟಿಗೆ ಹೋಗೋದು ಅಷ್ಟು ಸುಲಭದ ಕೆಲಸ ಆಗಿರ್ಲಿಲ್ಲ. ಮನೆಯಿಂದ ಹೊರಟ್ರೆ ಮೆಜೆಸ್ಟಿಕ್ ಹೋಗಿ, ಮೆಜೆಸ್ಟಿಕ್ ಇಂದ ಸೆಂಟ್ರಲ್ ಕಾಲೇಜ್ಗೆ ಹೋಗಿ, ಸೆಂಟ್ರಲ್ ಕಾಲೇಜಿಂದ ಒಂದು ಬಸ್ ಹೋಗ್ತಾ ಇತ್ತು, ಅದನ್ನ ಹಿಡಿದು ಅಲ್ಲಿಗೆ ಜ್ಞಾನ ಭಾರತಿಗೆ ಹೋಗ್ಬೇಕಾಗಿತ್ತು. ಸೊ ಆ ರೀತಿಯಲ್ಲಿ ಹೋಗಿ ಅಲ್ಲಿ ಯಾರನ್ನಾದ್ರೂ ನೋಡೋಣ, ಮುಗುಳಿ ಅವರ ಹೆಸರು ಕೇಳಿದ್ದೆ, ಕಂಬಾರ ಅವರ ಹೆಸರು ಕೇಳಿದ್ದೆ. ಸೊ ಯಾರನ್ನಾದ್ರೂ ಒಬ್ರನ್ನ ಕೇಳೋಣ ಅಂದ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಯಾರು ಹೇಗೆ ನನಗೆ ಹಂಪನವರ ಪರಿಚಯ ಆಯ್ತು ಅನ್ನೋದು ನಂಗೆ ಖಂಡಿತ ನಂಗೆ ಈಗ ನೆನಪಿಲ್ಲ. ಆದ್ರೆ ಅವರ ಕಚೇರಿ ಒಳಗೆ ಹೋಗಿದ್ದ ಜ್ಞಾಪಕ ಇದೆ. ತಕ್ಷಣನೇ ಒಪ್ಕೊಂಡ್ರು ಅವರು, ನಾನು ನಿನ್ಗೆ ಇದ್ ಮಾಡ್ತೀನಿ, ನಾನು ಮಾರ್ಗದರ್ಶನ ಮಾಡ್ತೀನಿ, ನೀನ್ ಮಾಡಮ್ಮ, ಪರವಾಗಿಲ್ಲ ಮಾಡಮ್ಮ ಅಂತ ಹೇಳಿ. ತುಂಬಾ ಸಂತೋಷ ಆಯ್ತು.
ಹೆಜ್ಜೆ ಹೆಜ್ಜೆಗೂ ಅವರು ನನ್ನ ಇದನ್ನ ಥೀಸಿಸ್ ನೋಡ್ತಾ ಇದ್ರು. ಮತ್ತೆ ಮಂಜುನಾಥ ಅಂತಕ್ಕಂಥವ್ರು ಮೈಸೂರು ಯೂನಿವರ್ಸಿಟಿಯಲ್ಲಿ ಇದ್ರು, ಅವರ ಪರಿಚಯವನ್ನು ಮಾಡಿಕೊಟ್ರು. ಅವರು ಹೆಚ್ಚು ಈ ಜೈನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಅವರ ಪರಿಚಯದಿಂದ ಒಂದಷ್ಟು ಕೆಲಸ ಮಾಡಿದೆ. ಸೊ ಅವ್ರ ಮಾರ್ಗದರ್ಶನ ಯಾವಾಗ್ಲೂ ಇತ್ತು ಹಂಪನ ಅವರದ್ದು. ಯಾಕೆಂದ್ರೆ ನಾನು ಸಾಹಿತ್ಯ ಸಮ್ಮೇಳನಗಳಿಗೆ ಹೋಗ್ಬೇಕಾದ್ರೆ ಕಾರಣ ಅವರೇ ನನ್ನ ಹೆಸರನ್ನ ಸೂಚಿಸ್ತಾ ಇದ್ರು, ಇವರನ್ನ ಕರೀರಿ ಅಂತ ಹೇಳಿ. ಹಾಗಾಗಿ ಅವ್ರು ಎಲ್ಲದ್ರಲ್ಲೂ ನನಗೆ ಮಾರ್ಗದರ್ಶನ ಕೊಡ್ತಿದ್ರು. ಅವರ ಮಗಳು ಆರ್ತಿ ಹಂಪನ, ಆರ್ತಿ ಹೆಚ್ಚನ್ ಅಂತ, ಈಗ ದೂರದರ್ಶನಲ್ಲಿ ಈಗ ಅಧಿಕಾರದಲ್ಲಿ ಇದ್ದಾಳೆ ಅವಳು ಆಗ ಶ್ರೀನಿವಾಸ ಪ್ರಭುವಿನ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ಲು ದೂರದರ್ಶನ ಪ್ರಾರಂಭ ಆದಾಗ. ಆ ಸಮಯದಲ್ಲಿ ನಾನು ಅವಳಿಗಾಗಿ ದೂರದರ್ಶನದಲ್ಲಿ ಕಾರ್ಯಕ್ರಮಗಳನ್ನು ಬೇಕಾದಷ್ಟು ಕೊಟ್ಟಿದ್ದೆ. ಬೈ ದ ವೇ, ಶ್ರೀನಿವಾಸ ಪ್ರಭು ಅಂದ್ರೆ ನನ್ನ ಚಿಕ್ಕಪ್ಪನ ಮಗ ಅವನು. ಇದಾದ ನಂತರ ನೀವು ಇಂಗ್ಲೆಂಡ್ನಲ್ಲಿ ಹೋಗಿ ಉದ್ಯೋಗ ಪಡೆಯುವಾಗದಂಥ ತೊಡಕುಗಳು, ಅಂದ್ರೆ ಅಲ್ಲಿ ಇಲ್ಲಿಯ ಸರ್ಟಿಫಿಕೇಟ್ ಅಥವಾ ಇಲ್ಲಿ ಎಜುಕೇಶನ್ ಅನ್ನು ಅವ್ರು ಪರಿಗಣಿಸಲ್ಲ ಅಂತ ಬಂದಾಗ ಅಲ್ಲಿ ನೀವು ಮಾಡಿದ ಕೋರ್ಸ್ಗಳೇನು, ಅಲ್ಲಿ ಹೇಗೆ ಎಜುಕೇಶನ್ ಬರ್ಕೊಂಡ್ರಿ? ನಾನು ಇಲ್ಲಿಂದ ಎಲ್ಲಾ ರೀತಿಯಲ್ಲಿ ತಯಾರಿ ಮಾಡ್ಕೊಂಡೇ ಹೋಗಿದ್ದೆ. ಅಲ್ಲಿ ಹೋಗಿ ಸಿಕ್ಕಾಕೋಬಾರದು ಇವ್ರ ಕೈಯಲ್ಲಿ ಅಂತ. CST ಅಂತ ಹೇಳಿ ಡಿಪ್ಲೊಮಾ, ಕಂಪ್ಯೂಟರ್ ಇದರಲ್ಲಿ ಡೇಟಾಬೇಸ್ ಡಿಪ್ಲೊಮಾ ಮಾಡ್ಕೊಂಡೆ ನಾನು. ಫಾಕ್ಸ್ ಪ್ರೋ ಇತ್ತು ಅವಾಗ, ಅದರಲ್ಲಿ ಡಿಪ್ಲೊಮಾ ಮಾಡ್ಕೊಂಡೆ. ಮತ್ತೆ ಹಿಂದಿ ವಿಶಾರದ ತಗೊಂಡಿದ್ದೆ, BSc BA ಮಾಡಿದ್ದೆ, ಮತ್ತೆ PhD ಆಗಿತ್ತು. ಎಲ್ಲಾ ಕಡೆಯಲ್ಲೂ ನನಗೆ ಇಂಗ್ಲಿಷಿನ ಭಾಷೆಯ ಪರಿಚಯ ಇದೆ, ಕಂಪ್ಯೂಟರ್ನ ಪರಿಚಯ ಇದೆ. ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಎಲ್ಲಾದ್ರೂ ಒಂದು ಸಣ್ಣ ಕೆಲಸ ಸಿಗ್ಬಹುದು, ಅಥವಾ ನನಗೆ B.Ed ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಅದು ಮಾಡಬಹುದು ಅಂತಾನೆ ನಾನು ಧೈರ್ಯವಾಗಿ ಇಂಗ್ಲೆಂಡ್ಗೆ ಹೋದ್ರೆ. ಆದ್ರೆ ನನ್ನ ಧೈರ್ಯ 3 ದಿವಸದಲ್ಲಿ ಮೂಲೆ ಗುಂಪಾಗ್ಬಿಡ್ತು. ಯಾಕೆಂದ್ರೆ ನಾನು PhD ಮಾಡಿದೀನಿ ಅಥವಾ B.Ed ಮಾಡಿದೀನಿ ಅಂತಕ್ಕಂಥದ್ದಕ್ಕೆ ಯಾವುದೇ ಇದನ್ನ ಬೆಲೆನ ಅವರು ಕೊಡ್ಲಿಲ್ಲ. ನೀವೊಂದ್ ಕೆಲಸ ಮಾಡಿ, ಈಗ ಯಾವ್ದಾದ್ರು ಒಂದು ಹೈಸ್ಕೂಲಲ್ಲಿ ಸೇರ್ಕೊಂಡ್ಬಿಡಿ, ಉದ್ಯೋಗಕ್ಕೆ ಸೇರ್ಕೊಂಡ್ಬಿಟ್ರೆ ಇನ್ ಸರ್ವಿಸ್ ಟ್ರೈನಿಂಗ್ ಅಂತ ಹೇಳಿ ನಾವು ನಿಮಗ್ B.Ed ಕೊಡ್ತೀವಿ ಅಂದ್ರು. ಇದು ನಿಜ ಏನೋ ಆಗುತ್ತೇನೋ ಅಂತ ಅಲ್ಲಿಗೆ ಹೋದೆ. ಸ್ಕೂಲ್ಗಳಿಗೆ ಹೋಗೋಕೆ ಶುರು ಮಾಡಿದೆ. ಸ್ಕೂಲ್ನವರು ನೀವು ಮೊದಲು B.Ed ಮಾಡ್ಕೊಂಬಿಡಿ, ಆಮೇಲೆ ನಾನು ಕೆಲಸ ನಿಮ್ಗೆ ಆರಾಮಾಗಿ ಕೆಲಸ ಸಿಗತ್ತೆ. ನಾನು ನೋಡಿದೆ ಸುಮಾರು ಸರಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡಿಸಿದ್ರು ನನ್ನ. ಇನ್ ದ ಮೀನ್ ವೈಲ್ ನನಗೆ ಸ್ವಾಮಿನಾರಾಯಣ ಮಂದಿರದಿಂದ ಲಂಡನ್ ನಲ್ಲಿ ಸ್ಕೂಲ್ನಲ್ಲಿ ಸಿಕ್ಕಿತ್ತು. ನಾನಿದ್ದದ್ದು ಮ್ಯಾಂಚೆಸ್ಟರ್, ಲಂಡನ್ಗೆ ಹೋಗೋದು, ನನ್ನ ಯಜಮಾನ್ರನ್ನ ಮತ್ತೆ ಬಿಟ್ಟು ಅಲ್ಲಿಗೆ ಹೋಗೋದು, ಅದೆಲ್ಲ ಆಗ್ತಾ ಇರ್ಲಿಲ್ಲ. ಅದು ಬೇರೆ ಪ್ರಶ್ನೆ. ಸೊ ಒಟ್ಟಲ್ಲಿ ಈಗ ಯಾವಾಗ ಕೊಡಲ್ಲ ಅಂತ ಇವರೆಲ್ಲ ಮಾಡಕ್ ಶುರು ಮಾಡಿದ್ರು, ಹಾಗೆ ನನಗೆ ಬೇಡ. ನಾನು ಅಲ್ಲಿ ಒಳ್ಳೆ ಹೆಸರನ್ನ ತಗೊಂಡು ಬಂದಿರೋಳು ವಿದ್ಯಾಕ್ಷೇತ್ರದಲ್ಲಿ. ಸೊ ಇಲ್ಲಿ ಬಂದು ಮತ್ತೆ ಪರೀಕ್ಷೆಯನ್ನ ಕಟ್ಟಬೇಕು, ಪರೀಕ್ಷೆ ಮಾಡಬೇಕು ಅಂತ ಅನ್ನೋದಾದ್ರೆ ನಂಗೆ ಬೇಡ, ಅದನ್ನ ಬಿಟ್ಟು ಬಿಡ್ತೀನಿ, ನಿಮ್ಮದಲ್ಲದೆ ಇರೋ ಕ್ಷೇತ್ರನ ಆರಿಸ್ಕೊಳ್ತೀನಿ ಅಂತ ಹೇಳಿ ಅಕೌಂಟೆನ್ಸಿ ಕ್ಷೇತ್ರವನ್ನ ಆರಿಸ್ಕೊಂಡೆ. AAT, ಅಸೋಸಿಯೇಷನ್ ಆಫ್ ಅಕೌಂಟಿಂಗ್ ಟೆಕ್ನಿಷಿಯನ್ಸ್ ಅಂತ, ಅದು ಡಿಪ್ಲೊಮಾ, 3 ವರ್ಷದ ಕೋರ್ಸ್. ಅದು ನನಗ್ ಇದಾದ ಆಗಿದ್ರಿಂದ, PhD ಮಾಡಿದ್ರಿಂದ 2 ವರ್ಷಕ್ಕೆ ಅದನ್ನ ಇಳಿಸಿ ನೀವು ಮಾಡಿ ಅಂತ ಹೇಳಿ ಕೊಟ್ರು. ಸೊ ಅದು ಮಾಡಿದೆ. ಅದು ಮಾಡಿದ ಮೇಲೆ ಅದರಲ್ಲೇ ಮುಂದುವರಿಬೇಕು ಅನ್ನೋ ಆಸಕ್ತಿ ಬಂತು. ಸೀಮಾ ಚಾರ್ಟರ್ಡ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್ಸ್ ಅಂತ, ಅದನ್ನ ಮಾಡ್ಕೊಂಡೆ. ತನ್ಮೂಲಕ ಆಗ ಗ್ಲಿನ್ ವೆಬ್ ಅನ್ನೋ ಹೆಸರಿನಿಂದ ಬಹಳ ಪ್ರಖ್ಯಾತವಾಗಿದ್ದ ಒಂದು 26 ಔಟ್ಲೆಟ್ಸ್ ಇದ್ದಂತಹ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ತು, ಪ್ರಾಜೆಕ್ಟ್ ಅಕೌಂಟೆಂಟ್ ಆಗಿ. ಆ ಡೈರೆಕ್ಟರ್ ನಿಮ್ಮಂಥವ್ರು ದಯವಿಟ್ಟು ನನ್ನ ಹತ್ರ ಕೆಲ್ಸಕ್ಕೆ ಬರ್ಬೇಕು ಅಂತ ಹೇಳಿ ಆರಿಸ್ಕೊಂಡ್ರು ಅನ್ನೋದು ನನಗೆ ಹೆಮ್ಮೆಯ ವಿಷಯ ನಿಜವಾಗ್ಲೂ. ಎಲ್ಲರೂ ಬೇರೆಯವರೆಲ್ಲ ಹೇಳ್ತಾ ಇದ್ರು, ಏನು ಇದೆ ಪೋಸ್ಟೇ ಇಲ್ಲ, ನೀವು ಪೋಸ್ಟ್ ಕ್ರಿಯೇಟ್ ಮಾಡ್ತಾ ಇದ್ರಲ್ಲ. ಇಲ್ಲ, ನಾವು ಕ್ರಿಯೇಟ್ ಮಾಡೋಣ ಒಂದು ಪೋಸ್ಟ್, ನಿಮ್ಮಂಥವ್ರು ಬರಬೇಕು, ಇಷ್ಟೆಲ್ಲ ಓದಿರೋರು ನಮ್ಗೆ ಬೇಕು ನಮ್ಗೆ ಅಂತ ಹೇಳಿ ಅವರು ನನಗೊಂದು ಪ್ರಾಜೆಕ್ಟ್ ಅಕೌಂಟೆಂಟ್ ಅಂತ ಹೇಳಿ ಒಂದು ಇದನ್ನು ಕೊಟ್ರು. ಒಳ್ಳೆ ಸೌಲಭ್ಯ ಎಲ್ಲ ಕೊಟ್ರು, ತುಂಬಾ ಚೆನ್ನಾಗಿ ನಡೀತು ಒಂದಷ್ಟು ದಿವಸ. ಆಮೇಲೆ ನಾನು ಅಲ್ಲಿಂದ ಕಾರ್ ಶೋಫರ್ ಡ್ರಿವನ್ ಸರ್ವಿಸಸ್ ಕಂಪನಿ ಇದೆ, ಲಕ್ಸುರಿ ಕಾರ್ಗಳನ್ನ ಓಡಿಸ್ತಾರೆ. ಸೊ ಆ ಕಂಪನಿಗೆ ಸೇರ್ಕೊಂಡೆ. ಅಲ್ಲಿ ನಾನೇ ರಾಣಿ ನಾನೇ ರಾಜ ಅನ್ನೋ ತರ ಆಯ್ತು. ಫೈನಾನ್ಸು ಅಥವಾ ಮ್ಯಾನೇಜ್ಮೆಂಟ್ ಪ್ರತಿಯೊಂದು ನನ್ನದೇ ಹಿಡಿತದಲ್ಲಿತ್ತು. ಹಾಗಾಗಿ ಅಲ್ಲಿ ತುಂಬಾ ಚೆನ್ನಾಗಿ ಬೆಳೆದೆ. ಕಂಪನಿಯ ಸೆಕ್ರೆಟರಿ ಆಗಿ ಅಲ್ಲಿಂದ ನಿವೃತ್ತಿ ಹೊಂದಿದೆ.
ನೀವು ಈ ಉದ್ಯೋಗ ಮಾಡ್ತಾ ಅಲ್ಲಿ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಸಾಹಿತ್ಯದ ಬರವಣಿಗೆ ಹೇಗೆ ಸಾಧ್ಯ ಆಯ್ತು? ನಾನು ಬರಿತಾ ಇದ್ದೆ, ಮನೆಯಲ್ಲೇ ಬರಿತಾ ಇದ್ದೆ. ನನಗೆ ಕಾರ್ಯದ ಒತ್ತಡ ಆ ಥರದ್ದೇನು ಇಲ್ಲ, ಕಾರ್ಯದ ಒತ್ತಡ ಅದನ್ನ ನಾನು ಯಾವತ್ತೂ ನಾನು ಕೆಲಸವನ್ನ ಮನೆಯದಕ್ಕೆ ನಾನು ಯಾವತ್ತೂ ಸೇರಿಸ್ತವಳಲ್ಲ. ನನಗೆ ಎಷ್ಟೇ ಎಂತಹದೇ ತಲೆನೋವು ಏನೇ ಇದ್ರು, ನಂಗೆ ಆಗ ಮೈಗ್ರೇನ್ ಅಂತ ಬರ್ತಾ ಇತ್ತು ಚಿಕ್ಕ ವಯಸ್ಸಿನಲ್ಲಿ. ಅಂಥ ಮೈಗ್ರೇನ್ ಇದ್ರು ನಾನು ಕೊಠಡಿ ಒಳಗೆ ಹೋಗ್ಬಿಟ್ರೆ, ಪಾಠ ಮಾಡೋದಕ್ಕೆ ಕೊಠಡಿ ಒಳಗೆ ಹೋಗಿ ವಾಪಸ್ ಬರೋ ಅಷ್ಟೊತ್ತಿಗೆ ಹೊರಟಾಗಿರ್ತಾ ಇತ್ತು. ಸೊ ನನಗೆ ಅಷ್ಟರ ಮಟ್ಟಿನ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಶ್ರದ್ಧೆ ಇತ್ತು. ಅದರಿಂದ ಯಾವತ್ತೂ ನನಗೆ ತೊಂದರೆ ಕೊಟ್ಟಿಲ್ಲ ಅದು. ಈಗ ನಾವು ಎಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಅಂತ ಬಂದಾಗ ಒಂದು ದೃಷ್ಟಿಕೋನ ಇದೆ, ಅಂದ್ರೆ ಅಡಿಗೆ ಮನೆ ಸಾಹಿತ್ಯ ಈ ತರ ಕರೆಯೋ ಒಂದು ಕಾಲಘಟ್ಟ ಇತ್ತು. ನೀವು ಅದನ್ನ ಹೇಗೆ ನೋಡ್ತೀರಿ? ನನಗೆ ಅದು ಯಾವಾಗ್ಲೂ ಅದಕ್ಕೆ ವಿರುದ್ಧ. ನನಗೆ ಯಾವತ್ತೂ ನಾನು ಓದ್ತಾ ಇದ್ದಿದ್ದೆ ಅದಕ್ಕೇನೆ ಹೆಚ್ಚು ತಾರಾಸು, ಆನಾ ಕೃಷ್ಣರಾಯ ಅಥವಾ ಡಿ.ವಿ. ಗುಂಡಪ್ಪನವರ ಕೃತಿಗಳು ಇತ್ಯಾದಿ ಹೀಗೆ ಭಿನ್ನವಾಗಿರ್ತಕ್ಕಂಥದ್ದನ್ನು ಓದ್ತಾ ಇದ್ನ ಹೊರತು ಈರುಳ್ಳಿ, ಆಲೂಗೆಡ್ಡೆ, ಹುಳಿ, ಬಾಳೆಕಾಯಿ, ನೇಂದ್ರ ಬಾಳೆ ಉಪ್ಪೇರಿ ಅದನ್ನ ನನಗೆ ಓದೋದಕ್ಕೆ ಖಂಡಿತ ಕಷ್ಟ ಆಗ್ತಾ ಇತ್ತು. ಬರೆಯೋದಂತೂ ಇನ್ನೂ ಕಷ್ಟ. ಅದನ್ನ ನಾನು ಯಾವಾಗ್ಲೂ ಇಷ್ಟಪಟ್ಟಿಲ್ಲ. ನಾನು ಅಲ್ಲಿಂದ ಅಂದ್ರೆ ಆ ವಿಚಾರದಿಂದ ಹೊರಗಡೆ ಬಂದು ಈಗ ಕವಿತೆ ಕಾವ್ಯಗಳನ್ನ ಬರೆಯುವಾಗ ಆ ನಿಲುವನ್ನು ಬಿಟ್ಟು ಹೊರಗಡೆ ಬಂದು ಬರೆಯುವ ಹೇಗೆ ಸಾಧ್ಯತೆ ಇತ್ತು ಅಂತ ಹೇಳಿ ನೀವು ಅದನ್ನ ಹೇಗೆ? ಸಾಧ್ಯತೆ ನಿಮ್ಮ ಒಳಗಿಂದ ಬರಬೇಕು, ಅದಕ್ಕೆ ಹೊರಗಡೆಯ ಸನ್ನಿವೇಶ ಬೇಕಾಗಿಲ್ಲ. ಈಗ ನನ್ನ ಕವನಗಳೆಲ್ಲ, ನಾನು ಬರೆದಿರ್ತಕ್ಕಂಥ ಕವನಗಳು ನಾನು ಅನ್ಕೊಂಡ ಹಾಗೆ ಸಾಮಾನ್ಯರಿಗೆ ಈಗ ಒಂದು ಪ್ರೇಮ ಕವನವನ್ನು ಒಂದು ಯಾವುದನ್ನು ಹೇಳಿದ್ರೆ ಅರ್ಥ ಆಗೋಷ್ಟು ಸುಲಭವಾಗಿ ನಾನು ಬರೆದ ಕವನಗಳ ಅರ್ಥ ಆಗದೇ ಇರಬಹುದು. ಆದ್ರೆ ಹಾಗಂತ ನಾನು ನನ್ನ ಬರವಣಿಗೆಯನ್ನು ಬದಲಾಯಿಸ್ಕೊಳ್ಳಿಲ್ಲ. ಈಗ ಉದಾಹರಣೆಗೆ, ನಾನೇಕೆ ಬುದ್ಧನಾಗಲಿಲ್ಲ ಅಂತ ಬರೆದಿದ್ದೀನಿ. ನಾನು ಯಾಕೆ ಬುದ್ಧ ಆಗ್ಲಿಲ್ಲ? ಎಲ್ರೂ ಆಗ್ಬೋದಾಗಿತ್ತಲ್ವಾ? ಸೊ ನೀವು ಆಗ್ಬೋದಾಗಿತ್ತು, ಅವರುಗಳು ಆಗ್ಬೋದಾಗಿತ್ತು, ನಾನು ಆಗ್ಬೋದಾಗಿತ್ತು. ಯಾತಕ್ಕಾಗ್ಲಿಲ್ಲ? ಅದಕ್ಕೊಂದು ಕಾರಣ ಇದೆ. ಏನ್ ಕಾರಣ? ಅದಕ್ಕೆ ನಾನೇಕೆ ಬುದ್ಧನಾಗಲಿಲ್ಲ, ಹೆಂಡತಿ ಮಕ್ಕಳ ಬಿಟ್ಟು ಕಾಡಿಗೋಡಲಿಲ್ಲ, ಬೋಧಿ ವೃಕ್ಷದ ಕೆಳಗೆ ತಪವ ಮಾಡಲಿಲ್ಲ, ನಾನೇಕೆ ಬುದ್ಧನಾಗಲಿಲ್ಲ? ಆ ಬುದ್ಧ ಏನ್ ಮಾಡ್ದ? ಒಂದೇ ಸಾವು, ಒಂದೇ ನೋವು, ಒಂದೇ ರೋಗ. ಅವನ್ ನೋಡಿದ್ದು ಒಂದೇ ಸಾವು, ಒಂದೇ ನೋವು, ಒಂದೇ ರೋಗ. ನೋಡಿದ ಗೌತಮ ಬುದ್ಧನಾಗಿ ಬಿಟ್ಟ, ಸಿದ್ಧಾರ್ಥ ಮಾಯವಾಗಿ ಬಿಟ್ಟ. ನಾನೇಕೆ ಬುದ್ಧನಾಗಲಿಲ್ಲ? ಇದೇ ಯೋಚನೆ ನನಗೆ ತಲೆಯಲ್ಲಿ ಕೊರಿತಾ ಇತ್ತು. ಏನ್ ಮಾಡೋದು? ಯಾತಕ್ಕಾಗ್ಲಿಲ್ಲ? ನಾನು ಆಗ್ಬೋದಾಗಿತ್ತಲ್ಲ. ಇಷ್ಟೆಲ್ಲ ಜಂಜಾಟ, ದಿನ ದಿನವೂ ಸಾವು, ದಿನನಿತ್ಯ ನೋವು ನೋಡುತ್ತಿರುವ ನಾನೇಕೆ ಬುದ್ಧನಾಗಲಿಲ್ಲ ಅಂತ ಯೋಚನೆ ಬಂತು. ಹಾಗೆ ಯೋಚನೆ ಮಾಡ್ತಾ ಕೂತಿರುವಾಗ್ಲೇನೆ ಫೋನಿನ ಗಂಟೆ ಬಾರಿಸ್ತು. ಫೋನ್ ಬಂತು, ತಗೊಂಡೆ. ಫೋನ್ ಕೈಗೆ ತಗೊಂಡು ಹೆಲೋ ಅಂದೆ. ಅತ್ತ ಕಡೆಯಿಂದ ಮಗನ ಧ್ವನಿ, ಅಮ್ಮ. ಅಲ್ಲಿಗೆ ಮುಗೀತು. ಬುದ್ಧ ಮಾಯವಾಗಿ ಬಿಟ್ಟ, ನೆನಪಿನ ತೆರೆ ಒತ್ತಟ್ಟಿಗೆ ಸೇರಿಬಿಟ್ಟ, ಇದಕ್ಕಾಗಿ ನಾನು ಬುದ್ಧನಾಗಲಿಲ್ಲ. ಅದ್ಭುತ. ಅಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇದ್ದವ್ರಿಗೆ ಮಾತ್ರ ಅದದ್ದು ಹೌದು, ಇದು ಎಷ್ಟು ಚೆನ್ನಾಗಿದೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ಈ ಪ್ರಾಪಂಚಿಕವಾದ ಈ ಆಕರ್ಷಣೆ ಇದೆಯಲ್ಲ, ಅದೇ ನಮ್ಮಲ್ಲಿ ಹೋಗಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಈ ಪ್ರಪಂಚದ ಆಕರ್ಷಣೆನೇ ಹೋಗದೆ ಇರುವಾಗ ನಾನು ಬುದ್ಧ ಆಗ್ಲಿಲ್ಲ ಅಂದ್ರೆ ಎಲ್ಲಿಂದ ಆಗಕ್ಕಾಗತ್ತೆ? ಸೊ ಇದು ನಮ್ಮನ್ನ ತಡೆ ಹಿಡಿತಾ ಇದೆ ಅಂತಕ್ಕಂಥದ್ದು. ಹೀಗೆ ನನ್ನ ಎಲ್ಲ ಉಳಿದ ಕವನಗಳು ಅಷ್ಟೇನೆ. ಈಗ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ, ಆದ್ರೆ ಮಾಡೋದ್ರಲ್ಲಿ ಅರ್ಥ ಇದೆಯಾ ಅದನ್ನ ಯೋಚನೆ ಮಾಡೋದಿಲ್ಲ. ಯಾತಕ್ ಮಾಡ್ತಾ ಇದೀವಿ ಅಂತ ಯೋಚನೆ ಮಾಡಲ್ಲ. ಗಣಪತಿ ಪೂಜೆ ಮಾಡ್ತೀವಿ, ಎಲ್ಲರೂ ಮಾಡ್ತಾರೆ. 21 ಮೋದಕಗಳನ್ನ ನೈವೇದ್ಯ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೆ ಮೋದಕದ ಬಗ್ಗೆ ಒಂದು ನಿಮಿಷ ಬಿಟ್ಟು ಹೇಳ್ತೀನಿ. ಇದಕ್ಕೆ ಬಗ್ಗೆ ನಾನು ಒಂದು ಕವನ ಬರೆದೆ. ನಾನು ಹೋದೆ ಅಂಗಡಿಗೆ. ಎಲ್ರು ತರೋ ಹಾಗೆ ಗಣಪತಿ ತರ್ಬೇಕಲ್ಲಪ್ಪ, ಅಂಗಡಿ ಎಲ್ರು ಹಬ್ಬದ ದಿವಸ ತಗೊಂಡ್ಬರ್ತಾರೆ ಅಲ್ವಾ. ನಾನು ಹೋದೆ ಹಬ್ಬಕ್ಕೆ ಹಿಂದಿನ ದಿವಸ ಅಂಗಡಿಯಲ್ಲೆಲ್ಲ ಗಣಪತಿಗಳನ್ನ ನೋಡ್ತಾ ಇದ್ದೆ. ಎಂತೆಂಥ ಗಣಪತಿ ಗೊತ್ತಾ? ಒಂದೇ ಎರಡೇ ಬೇಕಾದಷ್ಟು ರೀತಿಯಲ್ಲಿ ಗಣಪತಿಗಳನ್ನ ಬರ್ದಿದ್ದಾರೆ. ಅದನ್ನೆಲ್ಲ ವರ್ಣಿಸ್ತಾ ಬಂದೆ. ಅಲ್ಲಿ ಬರ್ತಾ ನೋಡ್ಕೊಂಡು ಬರ್ತಾ ಇರುವಾಗ ಒಂದು ಕಡೆಯಲ್ಲಿ ಅಲ್ಲಿ ಗಣಪತಿ ಪಿಸ್ಪಿಸು ಅಂತ ಮಾತಾಡ್ತಾ ಇದ್ದಿದ್ ಕೇಳಿಸ್ತಂತೆ. ಏನ್ ಮಾತಾಡ್ತಾ ಇದ್ದ ಅಂದ್ರೆ, ಚಿಕ್ಕವನು ದೊಡ್ಡವನಿಗೆ ಹೇಳ್ತಾ ಇದ್ದಂತೆ, ಅಪ್ಪ ನೋಡಿದ್ರ ಎಂಥ ಕಿಲಾಡಿಗಳು ಈ ಮನುಷ್ಯರು, ನಮ್ಮನ್ನ ಎಷ್ಟು ಮುತುವರ್ಜಿಯಿಂದ ಆರಿಸ್ಕೊಂಡು ಎಲ್ಲ ಮಾಡ್ಕೊಂಡು ಇಲ್ಲಿಂದ ತಗೊಂಡೋಗ್ತಾರೆ. ಹಣ್ಣು ಕಾಯಿ ಧೂಪ ದೀಪ ನೈವೇದ್ಯ ತೋರ್ವರು, ಮಂಗಳಾರತಿ ಬೆಳಕ ನೀವರು, ಇಷ್ಟೆಲ್ಲ ಮಾಡ್ತಾರೆ. ಮಾಡಿದ್ಮೇಲೆ ಕೊನೆಗೆ ಏನ್ ಮಾಡ್ತಾರೆ?
ಕಣ್ಣನ್ನು ಕೊರೆಯುವ ತಣ್ಣನೆ ನೀರಿಗೆ ನಿರ್ದಾಕ್ಷಿಣ್ಯದಿ ಮುಳುಗಿಸಿ ಬಿಡುವುದು. ಅದು ಯೋಚನೆನೂ ಮಾಡಲ್ವಲ್ಲಪ್ಪ ನಮ್ಮನ್ನು ಮುಳುಗಿಸ್ತಿದೀವಿ ಅಂತ, ಇಷ್ಟು ಚೆನ್ನಾಗಿ ಮುಳುಗಿಸ್ಬಿಡ್ತಾರಲ್ಲ ನಮ್ಮನ್ನ ಅಂತ. ಆಗ ದೇವನ ನೋವು ನನಗೆ ಅರ್ಥ ಆಯ್ತು. ದೇವ ಅಥವಾ ದೇವರು ಅಂತ ಇದ್ರೆ ಆ ಶಕ್ತಿ ನಮ್ಮಿಂದ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ಈ ಆಡಂಬರದ ಪೂಜೆ ಅಲ್ಲ, ನಮ್ಮ ಹೃದಯ ಪರಿವರ್ತನೆಯನ್ನ ಅವನು ನಿರೀಕ್ಷೆ ಮಾಡ್ತಾ ಇರ್ತಾನೆ. ಹೃದಯ ಪೂರ್ವಕವಾಗಿ ಅವನನ್ನ ನಾವು ನೋಡೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇರ್ತಾನೆ. ಬಂದು ಒಂದು ವಿಗ್ರಹ ತಗೊಂಡ್ ಬರೋದು, ಅದನ್ನ ಅಲಂಕಾರ ಮಾಡೋದು, ಮತ್ತೆ ಅದನ್ನು ಮುಳುಗಿಸ್ಬಿಡೋದು, ಅಷ್ಟರಲ್ಲೇ ಅಲ್ಲ. 21 ಮೋದಕಗಳನ್ನ ಯಾತಕ್ಕೆ ಹಾಕ್ಬೇಕು? ಅಯ್ಯೋ ಅಯ್ಯೋ, ಹಬ್ಬದ ದಿವಸ 21 ಮೋದಕ ಹಾಕದೇ ಇದ್ರೆ ಗಣಪತಿ ತುಂಬಾ ಕೆಟ್ಟದಪ್ಪ, ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ, ಆ ಹೆದರಿಕೆಗೆ ನೀವು ಹಾಕ್ತೀರ. ಅಲ್ಲ, 21 ಮೋದಕವನ್ನ ಅರ್ಪಿಸ್ಬೇಕು ಅಂತ ಹೇಳಿರೋದು. ಮೋದಕ ಅಲ್ಲ ಸ್ವಾಮಿ, ಮೋದಕನೂ ಅಲ್ಲ, ಅಥವಾ ನಿಮ್ಮ ನೈವೇದ್ಯನೂ ಅಲ್ಲ, ನಿಮ್ಮ ವಿಳ್ಯದೆಲೆನೂ ಅಲ್ಲ, ಅಥವಾ ನಿಮ್ಮ ಪತ್ರಿನೂ ಅಲ್ಲ, ಗರಿಕೆನೂ ಅಲ್ಲ. ಏನದು ಹಾಗಾದ್ರೆ? ನಿಮ್ಮ ಕರ್ಣಗಳು, ಇಂದ್ರಿಯಗಳು, ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ನಿಮ್ಮ ಮನಸ್ಸು, ನಿಮ್ಮ ಕರ್ಣಗಳು, ಇವುಗಳನ್ನ ನೀವು ಒಟ್ಟು ಸೇರಿಸಿ 21 ಅವನಿಗೆ ಅರ್ಪಿಸಿ. ಅಂದ್ರೆ ನಿಮ್ಮನ್ನ ನೀವು ಅವನಲ್ಲಿ ಕಾಣಿ. ಅದು ನಮಗೆ ಬೇಕಾಗಿರೋದು, ಅದನ್ನ ಹೇಳಿರೋದು. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಬರಲ್ಲ, ಪ್ರಯತ್ನನೂ ಪಡಲ್ಲ. ಸೊ ನಮಗೆ ಏನ್ ಬೇಕೋ ಅದನ್ನ ಮಾತ್ರ ಮಾಡ್ತೀವಿ. ಸೊ ಬಂದವರು ಹೊಗಳಿದ್ರೆ ಆಯ್ತು, ಪೂಜೆ ಎಷ್ಟು ಚೆನ್ನಾಗಾಯ್ತು ಗೊತ್ತಾ, ಗಣಪತಿ ಪೂಜೆ ಬಹಳ ಚೆನ್ನಾಗಾಯ್ತಪ್ಪ, ತುಂಬಾ ವಿಜೃಂಭಣೆ, ಎಷ್ಟು KG ಗಟ್ಲೆ ಹೂ ತಂದಿದ್ರು ನಮ್ಮ ಮನೇಲಿ. ಹಣ್ಣುಗಳು ನೈವೇದ್ಯಕ್ಕೆ ನೀವು ನೋಡ್ಬೇಕಾಗಿತ್ತು, 10 ತರ ನೈವೇದ್ಯಕ್ಕೆ ತಂದಿದ್ರು. ಸೊ ಇದು ಆಗೋಗಿದೆ, ಆಡಂಬರ ಆಗೋಗಿದೆ. ಆಡಂಬರ ಪೂಜೆ ಅಲ್ಲ, ನಮ್ಮ ನಿಜವಾದ ಪೂಜೆ ನಮ್ಮ ಹೃದಯದಲ್ಲಿ ಇರ್ಬೇಕು ಅಂತ. ಅದನ್ನೇ ಗೌರಿ ಹಬ್ಬಕ್ಕೂ ನಾನು ಬರದೆ, ನನ್ನ ಗೌರಿ ಹೇಗಿದ್ದಾಳೆ ಅಂತ ನೋಡೋದಕ್ಕೆ ಜನ ಬರಲಿ, ಸದ್ಯ ಅವರೆಲ್ಲ ಬಂದು ಹೊಗಳ್ಬಿಟ್ಟು ಹೊಟ್ಟೋದ್ರೆ ಸಾಕಪ್ಪ, ನನಗೆ ಇನ್ನೇನು ಬೇಕಿಲ್ಲ ಅಂತ. ಇನ್ನು ನಿಮ್ಮ ಮುಂದಿನ ಬರವಣಿಗೆ ಏನ್ ಯೋಚನೆ ಮಾಡ್ತಿದ್ರ, ಏನೆಲ್ಲ ಬರೀತಿದ್ರ ಅಂತ? ನಡೀತಾನೆ ಇದೆ ಬರವಣಿಗೆ, ನಾನು ನಿಲ್ಸಿಲ್ಲ ಯಾವತ್ತೂನು. ಕನ್ನಡ ಪ್ರಭಾಗಿ ಈಗಲೂ ಅಂಕಣವನ್ನು ಬರೀತಾನೆ ಇದ್ದೀನಿ. ಅದರಲ್ಲಿ ಬದಲಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಒಂದೊಂದು ವಿಷಯವನ್ನ ತಗೊಂಡಾಗ. ನೆನಪಿನ ಅಂಗಳದಿಂದ ಅಂತ ಹೇಳಿ ಸುಮಾರು ಒಂದು 20 ಲೇಖನಗಳನ್ನು ಏನು ಬರೆದೆ. ಅದರಲ್ಲಿ ನಾನು ಹುಟ್ಟಿದಂದಿನಿಂದ ನನ್ನ ಬಾಲ್ಯದಲ್ಲಿ ನನ್ನ ಹಳ್ಳಿ ಹೇಗಿತ್ತು, ಅದರಲ್ಲಿ ನನ್ನ ಪಾತ್ರ ಹೇಗಿತ್ತು, ಹೇಗೆ ನಡ್ಕೊಂಡು ಬಂತು, ಆಮೇಲೆ ಬರ್ತಾ ಬರ್ತಾ ಬೆಳವಣಿಗೆ ಆಗ್ತಾ ಆಗ್ತಾ ಹೇಗಾಯ್ತು, ಮತ್ತೆ ಬ್ರಿಟನ್ನಲ್ಲಿ ನನಗಾದ ಅನುಭವವನ್ನು ಸೇರಿಸಿ ಬರೆದೆ. ಬ್ರಿಟನ್ನಲ್ಲಿ ನಾನು ಪ್ರಿಸನ್ ಮಿನಿಸ್ಟರ್ ಆಗಿ, ಹಿಂದೂ ಪ್ರಿಸನ್ ಮಿನಿಸ್ಟರ್ ಆಗಿ ನನ್ನನ್ನ ರಾಣಿ ಸರ್ಕಾರದವರು ಅವರಾಗಿಯೇ ಗುರುತಿಸಿ ನನ್ನ ಮನೆಗೆ ಕಳಿಸಿದ್ರು ಪತ್ರವನ್ನ. ನಿಮ್ಮನ್ನ ಹಿಂದೂ ಸರ್ಕಾರದ ಜೈಲಿನ ಅಧಿಕಾರಿಯಾಗಿ ಇದು ಮಾಡ್ಕೊಂಡಿದೀವಿ, ನೇಮಕ ಮಾಡ್ಕೊಂಡಿದೀವಿ, ಬನ್ನಿ ಅಂತ. ನನಗೆ ಸ್ವಲ್ಪ ಆಶ್ಚರ್ಯನೂ ಆಯ್ತು, ಸಂತೋಷನೂ ಆಯ್ತು. ಅದೇನು ಇದಲ್ಲ, ಹಣ ಕೊಟ್ಟು ಮಾಡುವಂತಹ ಸಂಬಳದ ಕೆಲಸ ಅಲ್ಲ, ಅದು ಒಂದು ಸಮಾಜ ಸೇವೆ. ನಾವು ಹಿಂದೂಗಳಾಗಿ ನಮ್ಮ ಹಿಂದೂ ಜನ ಯಾರು ಅಲ್ಲಿಗೆ ಜೈಲಿಗೆ ಬಂದ್ರೆ ಅವರನ್ನ ಭೇಟಿ ಮಾಡಿ ಅವರನ್ನ ಇದನ್ನ ಕ್ರಮೇಣವಾಗಿ ನಮ್ಮ ಸಮಸ್ಥಿತಿಗೆ ತರಬೇಕು, ನಿತ್ಯ ಜೀವನಕ್ಕೆ ಒಗ್ಗೋ ಹಾಗೆ ಮಾಡಬೇಕು. ಅದಷ್ಟು ಇದ್ದದ್ದು. ಅಲ್ಲಿ ನಾನು ಅನುಭವಿಸಿದ್ದು ನನಗೆ ತುಂಬಾ ಸಂತೋಷ ಕೊಡ್ತು. ನನ್ನನ್ನ ಇಬ್ರು ದೊಡ್ಡ ಇದನ್ನ ಸೈನಿಕರ ತರ ಇದ್ರು, ಅವರ ವೇಷಭೂಷಣ ಅದೇ ಹೆದರಿಸ್ತಾ ಇತ್ತು. ಅವರಿಬ್ರು ನಿಂತ್ಕೊಂಡು ಪಕ್ಕದಲ್ಲಿ ಬನ್ನಿ ಅಂತ ಹೇಳಿ ನನ್ನ ಮಧ್ಯೆ ಕರ್ಕೊಂಡೋಗಿ ಒಂದೊಂದೇ ಬೀಗನ ತೆಗೆದು ಆ ಜೈಲು ಒಳಕ್ಕೆ ಬಿಟ್ಟು ಆ ಖೈದಿ ಕೂತಿರೋಂಥ ಜಾಗದಲ್ಲಿ ನನ್ನನ್ನು ಒಳಗಡೆ ಹೋಗ್ಬಿಟ್ಟು, ನೀವು ಹೋಗಿ ನಾವಿಲ್ಲೇ ಇರ್ತೀವಿ, ನಿಮ್ಗೆ ಅವ್ರೇನಾದ್ರು ಹೊಡೆದಿಗಿಡಿದ್ರೆ ನಾವು ನೋಡ್ಕೋತೀವಿ ಅಂತ ಅಷ್ಟು ಇದರಲ್ಲಿ ನೋಡ್ಕೊಂಡ್ರು. ಅದು ತುಂಬಾ ಚೆನ್ನಾಗಿತ್ತು, ಖುಷಿಯಾಗಿತ್ತು. ಈ ತರ ಅನುಭವಗಳನ್ನೆಲ್ಲ ಸೇರಿಸಿ ಅದನ್ನ ನೆನಪಿನ ಅಂಗಳದಿಂದ ಅಂತ ಹೇಳಿ ಅದೊಂದಷ್ಟು ಬರದೆ. ಈಗ ಅದಾದ್ಮೇಲೆ ಇನ್ನೇನು ಬರದೆ, ನನ್ಗೆ ಮರ್ತೋಗಿದೆ ಏನ್ ಬರದೆ ಅಂತ. ಈಗ ಸದ್ಯಕ್ಕೆ ನಮ್ಮ ಗಾದೆಗಳು ಅರ್ಥಹೀನವಾಗಿ ಪ್ರಯೋಗ ಆಗ್ತಾ ಇದೆ ಅನ್ನಿಸ್ತು. ಅದಕ್ಕೋಸ್ಕರವಾಗಿ ಆ ಗಾದೆಗಳಿಗೆ ಒಂದಷ್ಟು ಪ್ರತ್ಯೇಕವಾದ ಒಂದು ವಿವರಣೆಯನ್ನ ಕೊಟ್ಕೊಂಡು, ಪ್ರತಿಯೊಂದು ಗಾದೆಗೂ ವಿವರಣೆಯನ್ನ ಕೊಟ್ಕೊಂಡು ಅದನ್ನ ಒಂದು ಪುಸ್ತಕದ ರೂಪದಲ್ಲಿ ತರೋಣ ಅಂತ ಹೇಳಿ ಅಲ್ಲಿಗೆನೆ ಬರೀತಾ ಇದ್ದೀನಿ. ಸದ್ಯಕ್ಕೆ ಅದು ನಡೀತಾ ಇದೆ ಈಗ. ಇಷ್ಟೊತ್ತು ನಮಗೆ ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನನ್ನನ್ನು ಇವತ್ತಿಲ್ಲಿ ಕರೆಸಿ ನೀವು ನನ್ನ ಮಾತಾಡಿಸಿದ್ದಕ್ಕೆ ಅನಂತ ಧನ್ಯವಾದಗಳು. ಇದಾಗಿತ್ತು ಈ ವಾರದ ಝೂಮ್ ವಿತ್ ಬುಕ್ ಬ್ರಹ್ಮ. ಧನ್ಯವಾದಗಳು.